ಸಮಸ್ತ HCN ವೀಕ್ಷಕರಿಗೂ ಕೇಬಲ್ ಆಪರೇಟರ್ಗಳಿಗೂ ಜಾಹೀರಾತುದಾರರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನ್ನೋಟ ಇದ್ರ ಇದು HCN ವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ಖಾಸಗಿ ವ್ಯಾಪಾರಸ್ಥರೊಂದಿಗೆ ಶಾಮೀಲಾಗಿರುವ ಸರ್ಕಾರ, ರೈತರು ಬೆಳೆದ ಮೆಕ್ಕೆಜೋಳ ಖರೀದಿಗೆ ಮೀನಾಮೇಷ ಎಣಿಸುತ್ತಿರುವ ಸರ್ಕಾರ, ರೈತರಿಂದ ನೇರ ಖರೀದಿಗೆ ಕೆಎಂಎಫ್ಗೆ ಅನುಮತಿ ನೀಡಲು ಮಾಜಿ ಸಚಿವ HD ರೇವಣ್ಣ ಒತ್ತಾಯ. ಹಾಸನ ನಗರಸಭೆ ವತಿಯಿಂದ ದೀಪಾವಳಿ ಕೊಡುಗೆಯಾಗಿ ಅಮೃತ್ ಯೋಜನೆ ಅರ್ಪಣೆ. ಇಂದಿನಿಂದಲೇ ಕೆಲ ಭಾಗಗಳಿಗೆ ಹೇಮಾವತಿ ನೀರು ಪೂರೈಕೆ. ಇನ್ನೊಂದು ತಿಂಗಳಲ್ಲಿ ಸಂಪೂರ್ಣ ನಗರಕ್ಕೆ ಯೋಜನೆ ಅನ್ವಯ. ಶಾಸಕ ಪ್ರೀತಂ ಗೌಡ ಭರವಸೆ. ಹಾಸನ ನಗರದಲ್ಲಿನ ಕಾಮಗಾರಿಗಳ ಕಳಪೆ. ಫುಟ್ಪಾತ್ನಲ್ಲಿ ಫುಡ್ ಕೋರ್ಟ್ ನಿರ್ಮಾಣಕ್ಕೆ ಜೆಡಿಎಸ್ ವಿರೋಧ. ಸರಿಪಡಿಸದಿದ್ದಲ್ಲಿ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸ್ವರೂಪ್. ಖಾಸಗಿ ವ್ಯಾಪಾರಸ್ಥರೊಂದಿಗೆ ಶಾಮೀಲಾಗಿ ರೈತರು ಬೆಳೆದ ಮೆಕ್ಕೆಜೋಳವನ್ನ ಖರೀದಿ ಮಾಡಲು ಮೀನಾಮೇಷ ಎಣಿಸುತ್ತಿರುವ ರಾಜ್ಯ ಸರ್ಕಾರದ ವಿಳಂಬ ನೀತಿಗೆ ಶಾಸಕ HD ರೇವಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೊಳೆನರಸೀಪುರ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ರೈತರು ಬೆಳೆದ ಲಕ್ಷಾಂತರ ಟನ್ ಮೆಕ್ಕೆಜೋಳವನ್ನ ಸರ್ಕಾರ ಕಳೆದ 3 ತಿಂಗಳಿನಿಂದ ಖರೀದಿ ಮಾಡದೆ ಬೇಜವಾಬ್ದಾರಿತನವನ್ನ ತೋರುತ್ತಿದೆ. ತೀವ್ರತರವಾದ ಆರ್ಥಿಕ ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಬಾರದೆ ರೈತರು ಬೆವರು ಸುರಿಸಿ ಬೆಳೆದ ಮೆಕ್ಕೆಜೋಳ ಮಾರುಕಟ್ಟೆಯಲ್ಲಿ ಕ್ವಿಂಟಾಲ್ಗೆ ಕೇವಲ 1200 ರೂಪಾಯಿಗೆ ಮಾರಾಟವಾಗುತ್ತಿದ್ದು, ಅದನ್ನು ಖರೀದಿ ಮಾಡಿದ ಖಾಸಗಿ ವ್ಯಕ್ತಿಗಳು ಕೆಎಂಎಫ್ಗೆ 2000 ರೂಪಾಯಿಗೆ ಮಾರಿ ಲಾಭ ಮಾಡಿಕೊಳ್ಳುತ್ತಿದ್ದಾರೆ. ಇದಕ್ಕೆ ಬೊಮ್ಮಾಯಿ ಸರ್ಕಾರವೇ ನೇರ ಹೊಣೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಕೃಷಿ ಮಂತ್ರಿಗಳು ರೈತರ ನೆರವಿಗೆ ತಕ್ಷಣವೇ ಧಾವಿಸಿ ರೈತರಿಂದಲೇ ನೇರವಾಗಿ ಮೆಕ್ಕೆಜೋಳವನ್ನು ಖರೀದಿಸಲು ಕೆಎಂಎಫ್ಗೆ ಅನುಮತಿ ನೀಡಬೇಕೆಂದು ಆಗ್ರಹಿಸಿದರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ HD ಕುಮಾರಸ್ವಾಮಿ ಹಾಸನದಿಂದ ಸ್ಪರ್ಧೆ ಮಾಡಲಿದ್ದಾರೆಂಬ ಗಾಳಿ ಸುದ್ದಿಯನ್ನ ಅಲ್ಲಗಳೆದ ಶಾಸಕರು ಕುಮಾರಸ್ವಾಮಿ ರಾಮನಗರ ಅಥವಾ ಚನ್ನಪಟ್ಟಣದಿಂದ ಕಣಕ್ಕಿಳಿಯಲಿದ್ದಾರೆಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಕೃಷಿ ಮಂತ್ರಿಗಳಾಗಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 9 ಲಕ್ಷ ಟನ್ನು ಹತ್ತಿರ ಇದು ಬೆಳೆ, 90 ಲಕ್ಷ ಮೆಟ್ರಿಕ್ ಟನ್. ಇವತ್ತುವರೆಗೆ ಒಂದು ಮೂಟೆ ಖರೀದಿ ಮಾಡಿಲ್ಲ. ರೈತರು 1000 ರೂಪಾಯಿ, 1200 ರೂಪಾಯಿ ಕೊಡ್ತಾರೆ. KMFಲ್ಲಿ ಖರೀದಿ ಮಾಡೋಕ್ಕೆ ಕೊಡಿ ಅಂದರೆ ಕೊಡ್ತಿಲ್ಲ. ಇದೇ ರೈತರ ಸರ್ಕಾರವೋ ಅಥವಾ ಇದ್ರ ಸರ್ಕಾರವೋ ಗೊತ್ತಿಲ್ಲಪ್ಪ. ಇದೇನು ದಯಮಾಡಿ ಕೂಡಲೇ ರೈತರದು ಜೋಳ ಖರೀದಿ ಮಾಡೋಕ್ಕೆ, ಮೆಕ್ಕೆಜೋಳ ಖರೀದಿ ಮಾಡೋದಕ್ಕೆ ಸರ್ಕಾರದಿಂದ KMFದಿಂದ ಅನುಮತಿ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಇದು ಉಗ್ರವಾಗಿ ನಾನು ಹೋರಾಟ ಮಾಡಬೇಕಾಗಿದೆ. ಎಷ್ಟು ದಿನ 3 ತಿಂಗಳಿಂದ ಆಯಿತು. 3 ತಿಂಗಳಿಂದ ಜನ ಎಲ್ಲ ಖಾಸಗಿಯರು ತಗೋತಾರೆ, ಮತ್ತು 1200 ರೂಪಾಯಿ ತಗೋತಾರೆ, 2000 ರೂಪಾಯಿ KMFಗೆ ಹಾಕ್ತಾರೆ. ಇದೇನಾಯ್ತು ಅಂದರೆ ಖಾಸಗಿಯರ ಜೊತೆ ಸೇರಿರೋ ಸರ್ಕಾರ ಅಂತ ಭಾವಿಸ್ಬೇಕಾಗ್ತದೆ. ಇದನ್ನು ಕೂಡಲೇ ಮಾಡಿ ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ, ಜಿಲ್ಲಾಡಳಿತ ಒತ್ತಾಯ ಮಾಡ್ತೀನಿ. ಜಿಲ್ಲಾ ಮಂತ್ರಿಗಳು, ಕೃಷಿ ಮಂತ್ರಿಗಳು ಮತ್ತು ಯಾರು ಸಂಬಂಧಪಟ್ಟ ಮಂತ್ರಿಗಳಿದ್ದಾರೆ ಮಾಡಿ ಅಂತ ಹೇಳೋದು ಅಷ್ಟೇ. ಉಪಚುನಾವಣೆ ಬಗ್ಗೆ ಹೇಳಿದ್ದೀನಲ್ಲ ನಿನ್ನೆ. ಈಗ ನಮ್ಮದಿರಲಿ ರಾಷ್ಟ್ರೀಯ ಪಕ್ಷ BJP 3 ಕಡೆ ಠೇವಣಿ ಕಳ್ಕೊಂಡಿದ್ದಪ್ಪ. ಈಗ ಕಾಂಗ್ರೆಸ್ನ ಮಮತೆ ಮೇಲೆ ಓಟ್ ಹಾಕಿಲ್ಲ ಜನ. ಅಲ್ಲಿ ಹೊಡೆದಾಟ ಅವರಿಬ್ಬರು ಅದರಲ್ಲಿ ಹೊಡೆದಾಟದ ಆಂತರಿಕ ಕಚ್ಚಾಟದಲ್ಲಿ BJP ಕಾಂಗ್ರೆಸ್ ಸೋಲಿಸಿದರಷ್ಟೇ. ಇದೇ ಸಂದರ್ಭದಲ್ಲಿ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದ ಶಾಸಕರು, ಉತ್ತಮ ಮಳೆ ಬೆಳೆ ಆಗಿ ರೈತರ ಮತ್ತು ಕರ್ನಾಟಕದ ಜನತೆಯ ಬದುಕು ಸುಭಿಕ್ಷವಾಗಿರಲಿ, ಸಮೃದ್ಧಿಯಾಗಿರಲಿ, ಎಲ್ಲರಿಗೂ ತಾಯಿ ಹಾಸನಾಂಬಿಯ ಮತ್ತು ತಮ್ಮ ಮನೆಯ ದೇವರು ಈಶ್ವರನ ಆಶೀರ್ವಾದ ಇರಲಿ ಎಂದು ಹಾರೈಸಿದರು. HCN ನ್ಯೂಸ್, ಹೊಳೆನರಸೀಪುರ. ಈ ಕೊರೋನಾ ಅನ್ನೋದು 3ನೇ ಅಲೆ ಬರದಂಗಿದ್ದು ನಮ್ಮ ರೈತರು ಒಳ್ಳೆ ಮಳೆ ಬೆಳೆ ಆಗಿ ರೈತರು ಸಮೃದ್ಧಿಯಾಗಿರಬೇಕು. ಕರ್ನಾಟಕದ ಜನ, ರಾಷ್ಟ್ರದ ಜನ, ರಾಜ್ಯ ಜಿಲ್ಲೆ ಜನ ಸಮೃದ್ಧಿಯಾಗಿರಲಿ ಅಂತೇಳಿ ಪತ್ರಿಕಾ ಸ್ನೇಹಿತರಿಗೂ ದೀಪಾವಳಿ ಒಳ್ಳೆಯದಾಗಲಿ ನಿಮ್ಮ ಕುಟುಂಬಕ್ಕೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದೀನಿ. ಹಾಸನ ನಗರದ ಜನತೆಗೆ ದೀಪಾವಳಿಯ ಕೊಡುಗೆಯಾಗಿ ನಗರಸಭೆ ವತಿಯಿಂದ ಅಮೃತ್ ಯೋಜನೆಯನ್ನ ಅರ್ಪಿಸಿದ್ದೇವೆ.
ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವದ ಕುಡಿಯುವ ನೀರಿನ ಅಮೃತ್ ಯೋಜನೆಯ ಕಾಮಗಾರಿ 90% ಮುಗಿದಿದ್ದು ಕೆಲ ಭಾಗಗಳಿಗೆ ಗುರುವಾರದಿಂದ ನೀರು ಪೂರೈಸಲಾಗುತ್ತಿದೆ ಎಂದು ಶಾಸಕ ಪ್ರೀತಂ ಜೇಗೌಡ ತಿಳಿಸಿದ್ದಾರೆ. ಹಾಸನ ನಗರಸಭೆ ಅಧ್ಯಕ್ಷರ ಕೊಠಡಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಪಕ್ಕದಲ್ಲೇ ಹೇಮಾವತಿ ಅಣೆಕಟ್ಟು ಇದ್ದರೂ ದಶಕಗಳ ಕಾಲ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿರಲಿಲ್ಲ. ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿಯಾದ ಮೇಲೆ ಅಮೃತ ಯೋಜನೆ ಮೂಲಕ ದಿನದ 24 ಗಂಟೆಗಳ ನಿರಂತರ ಕುಡಿಯುವ ನೀರು ಪೂರೈಕೆಗೆ ನಗರದ ಒಟ್ಟು 35 ವಾರ್ಡ್ಗಳಲ್ಲಿ ಸುಮಾರು 16 ವಾರ್ಡ್ಗಳಿಗೆ ನೂತನ ಪೈಪ್ ಅಳವಡಿಕೆ ಮೂಲಕ ನೀರು ಪೂರೈಕೆಯಾಗಲಿದೆ. ಬಹಳಷ್ಟು ಅಡೆತಡೆ ಇದ್ದರೂ ಎಲ್ಲವನ್ನ ನಿವಾರಿಸಿಕೊಂಡು ಹಾಸನ ನಗರಸಭೆ ಯಶಸ್ವಿಯಾಗಿ ಅಮೃತ ಯೋಜನೆಯನ್ನು ಪೂರ್ಣಗೊಳಿಸಿದೆ. ಪ್ರಾರಂಭದಲ್ಲಿ 16 ವಾರ್ಡ್ಗಳಿಗೆ ನೀರು ಸರಬರಾಜಾಗುತ್ತಿದ್ದು, ಇನ್ನುಳಿದ ವಾರ್ಡ್ಗಳಿಗೆ ಇನ್ನೊಂದು ತಿಂಗಳ ಒಳಗಾಗಿ ನೀರು ಪೂರೈಕೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಪ್ರಾರಂಭದಲ್ಲಿ ನೀರು ಪೂರೈಕೆ ಬಗ್ಗೆ ಟೆಕ್ನಿಕಲ್ ಆಗಿ ಪರಿಶೀಲಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಇತರೆ ಪ್ರದೇಶಗಳಿಗೂ ಈ ಯೋಜನೆ ವಿಸ್ತರಿಸಲಾಗುವುದು. ಅಮೃತ ಯೋಜನೆಗಾಗಿ ಈಗಾಗಲೇ 126 ಕೋಟಿ ರೂಪಾಯಿ ವೆಚ್ಚವಾಗಿದೆ. ಇನ್ನು 40 ಕೋಟಿ ರೂಪಾಯಿಗಳ ಅಗತ್ಯವಿದ್ದು, ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಲಾಗಿದ್ದು, ಮುಂದಿನ ಬಜೆಟ್ನಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡಲಾಗುವುದು. ಹಾಸನದ ಮುಂದಿನ 20 ವರ್ಷದ ಬೆಳವಣಿಗೆಯನ್ನಿಟ್ಟುಕೊಂಡು ಅಭಿವೃದ್ಧಿ ಕೆಲಸ ಮಾಡಲಾಗುತ್ತಿದೆ. ಪ್ರಸ್ತುತದಲ್ಲಿ ಹಾಸನ ನಗರ ವೇಗವಾಗಿ ಬೆಳೆಯುತ್ತಿದ್ದು, ಇನ್ನು 20 ವರ್ಷದಲ್ಲಿ ಇನ್ನೊಂದು ಹಾಸನ ಎಂಜಿ ರಸ್ತೆಯ ಬಲಭಾಗದಲ್ಲಿ ಆಗುತ್ತದೆ. ಮೂಲಭೂತ ಸೌಲಭ್ಯದ ಬಗ್ಗೆ ಇದೀಗ ಯೋಚನೆ ಮಾಡದಿದ್ರೆ ಮುಂದೆ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಮುಂದಿನ 20 ವರ್ಷಗಳ ಅವಧಿಗಾಗಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ 25 ಗುಂಟೆ ಜಾಗದಲ್ಲಿ ಬೃಹತ್ ಟ್ಯಾಂಕ್ ನಿರ್ಮಾಣ ಮಾಡುವ ಮೂಲಕ ಕ್ರಮ ಕೈಗೊಳ್ಳಲಾಗಿದೆ. ಓವರ್ ಹೆಡ್ ನೀರಿನ ಟ್ಯಾಂಕ್ ಟೆಕ್ನಿಕಲ್ಗೆ ನೀಡಿದ್ದು, ಜಯನಗರದಲ್ಲಿರುವ ಓವರ್ ಹೆಡ್ ಟ್ಯಾಂಕ್ ಸೇರಿದಂತೆ ಸ್ಥಳೀಯವಾಗಿ ಚರ್ಚಿಸಿ ಸಲಹೆ ಪಡೆದು ಮತ್ತು ತಜ್ಞರ ಸಲಹೆಯಲ್ಲಿ ಕ್ಯಾಬಿನೆಟ್ ಮುಂದೆ ಇಡಲಾಗುವುದು ಎಂದರು. ಮನೆಗೂ ತಲುಪಿಸಬೇಕು ಅನ್ನೋ ಕಾರಣಕ್ಕೆ ಯೋಜನೆಯನ್ನು ಕೈಗೆತ್ತಿಕೊಳ್ಳಾಯಿತು. ಬಹಳಷ್ಟು ಅಡೆತಡೆಗಳಿದ್ರೂ ಕೂಡ ಎಲ್ಲ ವಿಘ್ನಗಳನ್ನು ನಿವಾರಿಸಿಕೊಂಡು ಹಾಸನ ನಗರಸಭೆ ಭಾಳ ಯಶಸ್ವಿಯಾಗಿ ಅಮೃತ್ ಯೋಜನೆಯನ್ನು ಪೂರ್ಣಗೊಳಿಸಿದೆ ಅಂತೇಳಿ ಹಾಸನ ನಗರದ ಜನತೆಗೆ ತಿಳಿಸೋದಕ್ಕೆ ತಮ್ಮಗಳ ಮೂಲಕ ಭಾಳ ನಾನು ಹರ್ಷಿತನಾಗಿದ್ದೇನೆ. 90% ಏನು ಅಂದ್ಕೊಂಡಂಥ ಕೆಲಸಗಳು ಇವತ್ತಿಂದನೇ ಕಾರ್ಯೋನ್ಮುಖ ಆಗುತ್ತೆ. ಏನು ಓವರ್ ಹೆಡ್ ಟ್ಯಾಂಕ್ಸ್ ಇದೆ ಎಲ್ಲದಕ್ಕೂ ಅಮೃತ್ ಯೋಜನೆಯ ಪೈಪ್ಲೈನ್ ಮೂಲಕ ನೀರನ್ನು ತುಂಬಿಸೋಂಥ ಕೆಲಸ ಆಗುತ್ತೆ. ಏನು ಹೊಸ ಪೈಪ್ಲೈನ್ 16 ವಾರ್ಡಿಗೆ ಮಾಡಿರೋಂಥ ಹೊಸ ಪೈಪ್ಲೈನ್ಗಳೇನಿದೆ ಅದನ್ನು ಕೂಡ ಕಾರ್ಯಗತ ಮಾಡೋದಕ್ಕೆ ಕೆಲವು ದಿನಗಳ ಕಾಲಾವಕಾಶ ಬೇಕಾಗಿರುತ್ತೆ. ಯಾಕಂದರೆ ಮುಂಚೆ ಕನ್ಸ್ಯೂಮ್ ಮಾಡ್ತಿದ್ದು ಬೋರ್ವೆಲ್ ಮುಖಾಂತರ. ನಾನು ತಮ್ಗೆ ಹೇಳ್ತಿರೋ ಮಾಹಿತಿ ಅರ್ಥಾಗ್ತಿದೆ. ನಮ್ಗೆ ಈಗ ಬೇಕಾಗಿರೋಂಥದ್ದು ಎಷ್ಟು ಅನ್ನೋದನ್ನು ಬರುವಂಥ ದಿನಗಳಲ್ಲಿ ಪ್ರೋಸ್ ಆ್ಯಂಡ್ ಕಾಸನ್ನು ನೋಡ್ಕೊಂಡು ಪರ್ಮುಟೇಷನ್ ಕಾಂಬಿನೇಷನ್ ಮಾಡಿ ನಿಮ್ಗೆ ಎಕ್ಸಾಕ್ಟ್ ಫಿಗರ್ಸನ್ನು ಕೊಡ್ತೀನಿ. ಅಲ್ಲಿ ತನಕ ನನಗೆ ಗೊತ್ತಿಲ್ಲದಿರೋದನ್ನು ಯಾವುದೋ ಒಂದು ಫಿಗರ್ ಬಾಯಿಂದ ಹೇಳಿ ಅಂತ ಹೇಳಿದ್ರೆ ನಾನು ಹೇಳಿಕ್ಕೆ ನನ್ನಿಂದ ನಂಬರ್ಸ್ ಇಲ್ಲ. ಎಕ್ಸಿಸ್ಟಿಂಗ್ ಸಿಸ್ಟಮ್ ಏನಿದೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ. ಈಗ ಹಾಸನ ನಗರಕ್ಕೆ ನೀರನ್ನು ಕೊಡ್ತಾ ಇದ್ದೀವಿ. ಅದ್ರ ಜೊತೆಯಾಗಿ ವಿದ್ಯಾನಗರದ ಪೈಪ್ಲೈನ್ ಇದೆ, ವಿಜಯನಗರಕ್ಕೆ ಪೈಪ್ಲೈನ್ ಇದೆ. ಅಲ್ಲಿಗೆ ಈ ಪೈಪ್ಲೈನ್ ಮೂಲಕ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಎಷ್ಟು ಎಕ್ಸ್ಟ್ರಾ ನೀರು ತಗೊಂಡ್ವಿ ಅನ್ನೋದನ್ನು ಒಂದು ವಾರ ಆದಮೇಲೆ ನಮ್ಗೆ ಅವರೇಜ್ ಮಾಡಿ ತಮ್ಮ ಗಮನಕ್ಕೆ ತಿಳಿಸ್ತೀನಿ. ಮತ್ತಿನ್ನು ಎಷ್ಟು ಬೇಕಾಗ್ಬೋದು ಅನ್ನೋದನ್ನು ನಾವು ಗವನಹಳ್ಳಿ, ಬೂನಹಳ್ಳಿ ಮತ್ತು ನಮಗೆ ದೇವರಪಟ್ಟಣ ಸೇರಿದೆ, ಬಿಡ್ಕೋಡ್ನಹಳ್ಳಿ ಸೇರಿದೆ. ಅದು ಮುಂದುವರೆದು ಕರೋನಾ ಮುಕ್ತವಾಗಲಿ ಅಂತೇಳಿ ತಾಯಿ ಹಾಸನ ಮೇಲೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಶನಿವಾರ ಬೆಳಗ್ಗೆ ವಿದ್ಯುಕ್ತವಾಗಿ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬೀಳಲಿದೆ. ಅತಿ ಹೆಚ್ಚು ಭಕ್ತಾದಿಗಳು ಈ ಬಾರಿ ದರ್ಶನವನ್ನು ಪಡೆದಿದ್ದಾರೆ. ನಮ್ಮ ಜಿಲ್ಲಾಡಳಿತಕ್ಕೆ ಮತ್ತು ನಗರಸಭೆಗೆ ಮತ್ತು ಜನಪ್ರತಿನಿಧಿಗಳಿಗೆ ಇದೊಂದು ದೊಡ್ಡ ಸವಾಲಾಗಿತ್ತು. ಯಶಸ್ವಿಯಾಗಿ ಜಿಲ್ಲಾಡಳಿತ ಇದನ್ನು ಆರೋಪದಲ್ಲೂ ಉರುಳಿಲ್ಲ. ಗೆದ್ದಂಥ ಸೀಟಲ್ಲೂ 5,000 ಓಟು ತಗೊಳ್ಳಿಲ್ಲ ಅಂತೇಳಿ ಹೇಳಿದ್ರೆ ಪಕ್ಷದ ಓಟ್ ಎಷ್ಟಿತ್ತು ಅನ್ನೋದನ್ನು ಇಡೀ ರಾಜ್ಯದ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಅವತ್ತು ವೈಯಕ್ತಿಕ ವರ್ಚಸ್ಸಿಂದ ಏನು ಮನೋಳಿಯವ್ರು ಗೆದ್ದಿದ್ರು ಅದು ನಮ್ಮ ಗೆಲುವು. ಉತ್ತರ ಕರ್ನಾಟಕದಲ್ಲಿ ನಾವು ಭಾಳ ಸ್ಟ್ರಾಂಗ್ ಇದ್ದೀವಿ, ಗೆದ್ದಿದ್ದೀವಿ ಅಂತೇಳಿ ಹೇಳಿದರು. ಪಾಪ ಅವರಿಲ್ಲ ಅಂತೇಳಿ ಹೇಳಿದ್ರೆ ಆ ಪಕ್ಷದ ಶಕ್ತಿ 5,000 ಒಳಗೆ ಅಂತೇಳಿ ಹೇಳಿದ್ರೆ ಆ ಪಕ್ಷದ ಶಕ್ತಿ ಎಷ್ಟಿದೆ ಇಡೀ ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ
ವಿಶ್ಲೇಷಣೆ ಮಾಡೋದಕ್ಕೆ ನಿಮಗೆ ಬಿಡ್ತೀನಿ, ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಿಲ್ಲ. ಸರ್, ಅವ್ರು ಏನು ಹೇಳ್ತಾರೆ ಅಂದರೆ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ 3ರಲ್ಲಿ ಬಿಜೆಪಿ ಠೇವಣಿ ರಾಷ್ಟ್ರೀಯ ಪಕ್ಷನ ಕಳ್ಕೊಂಡಿದೆ, ನಮ್ದು ಯಾವ ಲೆಕ್ಕ ಅಂತ. ಅದನ್ನೇ ಅವರು ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ ಅಂತೇಳಿ ಹೇಳಿದ್ರೆ, ಅವ್ನಿಗೆ 2 ಕಣ್ಣು 2 ಕಿವಿ ಇಲ್ಲ 2 ಕಿವಿ 2 ಕಣ್ಣು ಕೇಳಿಸೋದಿಲ್ಲ, ಕಾಣೋದಿಲ್ಲ. ನಂದು 1 ಕಣ್ಣು ತಾನೇ ಹೋಗಿರೋದು, 1 ಕಿವಿ ತಾನೇ ಹೋಗಿರೋದು, ನನಗೇನು ತೊಂದರೆ ಇಲ್ಲ ಅಂತ ಮನಸ್ಥಿತಿ. ನಾವೇನು ಅಂದರೆ ಅವ್ರು ಸದೃಢವಾಗಿರಲಿ ಅಂತ ಆಶಿಸೋಲ್ಲಿ ನಾನು ಕೂಡ ಒಬ್ಬ. ಪ್ರಾದೇಶಿಕ ಪಕ್ಷ ಇರಬೇಕು, ನಾಡಿನ ಬಗ್ಗೆ ಹೋರಾಟ ಮಾಡೋ ಅಂಥ ಶಕ್ತಿ ಉಳಿಸ್ಕೋಬೇಕು ಅನ್ನೋದಕ್ಕೆ ನಾನು ನೀವು ಕೇಳಿದ್ದಕ್ಕೆ ಸಲಹೆಗಳು ಕೊಡ್ತಾ ಇದ್ದೀನಿ. ನಮ್ಮ ಬಗ್ಗೆ ಕಂಪೇರ್ ಮಾಡ್ಕೊಳ್ಳೋದಿದ್ರೆ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷ ಅಂತೇಳಿ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ. ಅತಿ ಹೆಚ್ಚು ಶಾಸಕರು ದೇಶದಲ್ಲಿರೋದು ಅಂದರೆ ಭಾರತೀಯ ಜನತಾ ಪಾರ್ಟಿಯ ಶಾಸಕರು. ಅತಿ ಹೆಚ್ಚು MP ಗಳಿರೋವಂಥವ್ರು ಭಾರತೀಯ ಜನತಾ ಪಾರ್ಟಿಯವರು. ಇವರು ಹತ್ರ ಇರೋದು 40 ಜನ ಶಾಸಕರು. ಇವರು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ ಅಂತೇಳಿ ಹೇಳಿದ್ರೆ ಅದ್ರ ರಿಸಲ್ಟು ನೀವು ಆನ್ಗಲಲ್ಲಿ ಮತ್ತು ಸಿಂದಗಿಲಿ ನೋಡಿದ್ದೀರಿ. ಹಾಸನ ನಗರದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಕಳಪೆಯಾಗಿದ್ದು, ಶಾಸಕರು ಗುತ್ತಿಗೆದಾರರಿಂದ ಪರ್ಸೆಂಟೇಜ್ ಪಡೆಯುತ್ತಿದ್ದು, ಇನ್ನು ರಸ್ತೆಯ ಫುಟ್ಪಾತ್ನಲ್ಲಿ ಫುಡ್ ಕೋರ್ಟ್ ಮಾಡಿರುವುದನ್ನು ಕೂಡಲೇ ಸ್ಥಳಾಂತರ ಮಾಡುತ್ತಿದ್ರೆ ಪ್ರತಿಭಟನೆ ಮಾಡುವುದಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ HP ಸ್ವರೂಪ್ ಎಚ್ಚರಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಶಾಸಕರಿಂದ ಹಾಸನದಲ್ಲಿ ಕಳಪೆ ಕಾಮಗಾರಿ ಮಾಡಲಾಗಿದ್ದು, ಗುತ್ತಿಗೆದಾರರ ಬಳಿ ಎಷ್ಟು ಪರ್ಸೆಂಟೇಜ್ ಪಡೆದಿದ್ದಾರೋ ಗೊತ್ತಿಲ್ಲ. ಇನ್ನು ಸ್ಟೇಡಿಯಂ ಹಿಂಭಾಗ ಫುಡ್ ಕೋರ್ಟ್ ಮಾಡಲಾಗಿದ್ದು, ಇದರಿಂದ ಜಿಲ್ಲಾ ಕ್ರೀಡಾಂಗಣದ ಕಾಂಪೌಂಡ್ ಕುಸಿಯುವ ಸ್ಥಿತಿಯಲ್ಲಿದೆ. ಸಾಲ್ಗಮೆ ರಸ್ತೆಯ ಸಹ್ಯಾದ್ರಿ ಬಳಿ ಫುಡ್ ಕೋರ್ಟ್ ಮಾಡಿರುವುದು ಸರಿಯಾಗಿಲ್ಲ. ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿದೆ. ಕೂಡಲೇ ಸ್ಥಳಾಂತರ ಮಾಡಬೇಕು ಎಂದು ಡಿಸಿಗೆ ದೂರು ನೀಡಿದ್ದೇವೆ. MG ರಸ್ತೆಯಲ್ಲಿ ಫುಡ್ ಕೋರ್ಟ್ ಮಾಡಿರುವುದಕ್ಕೂ ವಿರೋಧವಿದೆ. ಬೇರೆ ಕಡೆ ಹಲವಾರು ಸ್ಥಳಗಳಿವೆ. ಇನ್ನು ಕಾರು, ಆಟೋ ನಿಲ್ದಾಣ ಮಾಡುವಾಗ ಇತರರೊಂದಿಗೆ ಚರ್ಚಿಸಿ ಕೆಲಸ ಕೈಗೆತ್ತಿಕೊಳ್ಳಬೇಕೇ ಹೊರತು ಏಕ ನಿರ್ಧಾರ ಒಳ್ಳೆಯದಲ್ಲ. ಫುಟ್ಪಾತ್ ಬಿಡದೆ ಫುಡ್ ಕೋರ್ಟ್ ಮಾಡಲಾಗಿರುವುದು ಕಾನೂನು ನಿಯಮ ಉಲ್ಲಂಘನೆಯಾಗಿದೆ ಎಂದರು. ಮಹಾರಾಜ ಪಾರ್ಕ್ನಲ್ಲಿ 14 ಕೋಟಿಯಲ್ಲಿ ಕೆಲಸ ಮಾಡುತ್ತಿರುವುದು ಅದು ಮಾಜಿ ಸಚಿವ ರೇವಣ್ಣರ ಕೊಡುಗೆ. ಗಿಡಗಳಿಗೆ ಮತ್ತು ಪರಿಸರಕ್ಕೆ ಹಾನಿಯಾಗದಂತೆ ಅಭಿವೃದ್ಧಿ ಕೆಲಸ ಮಾಡಬೇಕು. ನಗರದಲ್ಲಿ ಮಾಡಲಾಗಿರುವ ಡ್ರೈನೇಜ್ಗೆ ಎಷ್ಟು ಕಬ್ಬಿಣ ಹಾಕಿ ನಿರ್ಮಿಸಬೇಕು ಎಂಬ ಬಗ್ಗೆ ಪರಿಶೀಲನೆ ಅಗತ್ಯವಿದೆ ಎಂದು ದೂರಿದರು. ಹಾಸನದಲ್ಲಿ ರೌಡಿಸಂ ರಾಜಕಾರಣ ನಡೆಯುತ್ತಿದೆ ಎಂಬುದಕ್ಕೆ ಉದ್ದೂರು ಗಲಾಟೆಯೇ ಸಾಕ್ಷಿ. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಪ್ರಶಾಂತ್ ಇಲ್ಲದಿದ್ರೂ ಕೇಸ್ ಹಾಕಿದ್ದಾರೆ. ಹೀಗೆ ಮುಂದುವರೆದ್ರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ವಿಜಯನಗರದಲ್ಲಿದ್ದ ಪಾರ್ಕ್ ಡೆಮಾಲಿಷ್ ಮಾಡಿರುವ ಬಗ್ಗೆ ಸಾರ್ವಜನಿಕರಿಂದಲೇ ದೂರು ವ್ಯಕ್ತವಾಗಿದೆ. ನಗರದ ಬಹುತೇಕ ಕಾಮಗಾರಿಗಳೆಲ್ಲ ಅವೈಜ್ಞಾನಿಕವಾಗಿದೆ. ಕೂಡಲೇ ಸರಿಪಡಿಸಬೇಕು ಎಂದು ಹೇಳಿದರು. ಹಿಂದೆನೂ ಇಷ್ಟು ಸ್ಟೇಡಿಯಂ ಹಿಂಭಾಗ ಏನು ಫುಡ್ ಕೋರ್ಟ್ ಮಾಡ್ತಾ ಇದ್ದಾರೆ ಅದು ಕೂಡ ಕಳಪೆ ಕಾಮಗಾರಿ ತಾವು ನೋಡ್ತಾ ಇದ್ದೀರಾ. ಅಲ್ಲಿ ಕಬ್ಬಣ ಹಾಕಿರೋಂಥ ಈಗ ಹೊಸದಾಗಿ ನೀವು ತಾವು ಹೋಗಿ ವೀಕ್ಷಿಸಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಕಬ್ಬಣ ಹಾಕಿ ಆ ಕಾಂಪೌಂಡ್ ಹಿಂದೆ ಕಾಂಪೌಂಡ್ ಬಿದೋಗಂಗಿದೆ. ಅದಕ್ಕೆ ಅವರು ನೇರವಾಗಿ ಇದು ಹಾಕಿ ಈಗ ಅಲ್ಲಿ ತಾವೇ ನೋಡಿದರೆ ಹಳೆ ಮರಗಳೆಲ್ಲ ಇದೆ. ಅಲ್ಲಿ ಫುಡ್ ಕೋರ್ಟ್ ಮಾಡಿದ್ರೆ ಮಳೆಗಾಲದಲ್ಲಿ ಆ ಮರಗಳು ಬಿತ್ತರೆ ಅನಾಹುತ ಆದರೆ ಯಾರು ಜವಾಬ್ದಾರಿ ವಿಚಾರಕ್ಕೆ? ಹಾಗೂ ಹಲವಾರು ಬಾರಿ ನಾವು ಹೇಳಿದ್ವಿ, ಈ ಕಾರ್ ಸ್ಟ್ಯಾಂಡ್ ಮಾಡೋ ವಿಚಾರದಲ್ಲಿ ನಾವೆಲ್ಲ ನಮ್ಮ JDS ಕಾರ್ಯಕರ್ತರು ರಾತ್ರಿ 12 ಗಂಟೆಲಿ 1 ಗಂಟೆಲಿ ಹೋಗಿ ಗಲಾಟೆ ಮಾಡೋದ್ರ ಸಂದರ್ಭದಲ್ಲೂ ಶಾಸಕರು ಸಾಧಕ ಬಾಧಕಗಳನ್ನ ನೋಡಿ ಹಿರಿಯ ವೇದಿಕೆಗಳಿರ್ತವೆ, ನಾಗರಿಕ ವೇದಿಕೆಗಳಿರ್ತವೆ, ಪರಿಸರವಾದಿಗಳಿರ್ತಾರೆ, ಎಲ್ಲರನ್ನೂ ಕರೆಸಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಹಾಕಬೇಕೋ ಬೇಡವೋ ಬಸ್ ಸ್ಟ್ಯಾಂಡ್ ಅಂತ, ಆಟೋ ಸ್ಟ್ಯಾಂಡ್, ಕಾರ್ ಸ್ಟ್ಯಾಂಡ್ ಏನೇ ಆಗಿರ್ಬೋದು ಮಾಡಬೇಕಂತ ಕೇಳಿ ಅದನ್ನು ಮಾಡಬೇಕಂತ ಸಂದರ್ಭ ಸುಮ್ಮನೆ ಸಾರ್ವಜನಿಕರ ಕಂದಾಯದ ದುಡ್ಡಲ್ಲಿ ಶಾಸಕರು ಲೋಪವನ್ನು ಮಾಡ್ತಾಯಿದ್ದಾರೆ. ಯಾರನ್ನ ಕೇಳಿ ಮಾಡ್ತಾರೆ? ಸರ್ವಾಧಿಕಾರಿ ಧೋರಣೆ ಆಗಿದೆ. ಅವರು ಏಕೈಕ ಒಂದು ನಿರ್ಧಾರವನ್ನು ತಗೊಂಡು ಯಾರನ್ನೂ ಕೇಳ್ದಲೆ ಮಾಡುವಂಥದ್ದು ಬಹಳ ಒಂದು ಖಂಡನೀಯ. ನಾವೆಲ್ಲ ನಮ್ಮ JDS ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರೆಲ್ಲ ನಾವು ಇದನ್ನೆಲ್ಲ ಖಂಡಿಸ್ತಾ ಮುಂದಿನ ದಿನಗಳಲ್ಲಿ ಭಾಳ ಒಂದು ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ. ಹಾಗೆ ತಾವೇ ನೋಡ್ತಾ ಇದ್ದೀರಾ, MG ರಸ್ತೆ ಸ್ಟೇಡಿಯಂ ಹಿಂಭಾಗ ಏನು ಫುಡ್ ಕೋರ್ಟ್ ಮಾಡೋಕ್ಕೆ ಹೊರಟಿದ್ರೆ ಅದನ್ನೆಲ್ಲ RC ರಸ್ತೆಯಲ್ಲಿರೋದನ್ನ ಅಲ್ಲಿ ಶಿಫ್ಟ್ ಮಾಡೋಕ್ಕೆ ಅಂತ ಮಾಡ್ತಾ ಇರೋಂಥ ಇದು ತಮಗೆ ಗೊತ್ತು. ಅಲ್ಲಿ ಏನು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅದ್ರ ಹಿಂಭಾಗ ಪೇಷಂಟ್ಸ್ಗಳು ಬಂದಿರೋಂಥ ಅವರು ಸಂಬಂಧಿಗಳಿರ್ಬೋದು, ಮತ್ತೊಬ್ಬರು ಇರ್ಬೋದು, ಬೆಳಗ್ಗೆ 8:09 ಗಂಟೆಗೆ ಈಗ ಹಾಕ್ತಾಯಿದ್ದಾರೆ. ಇಡ್ಲಿ ಇರ್ಬೋದು, ಅಕ್ಕಿ ರೊಟ್ಟಿ ಇಂಥದನ್ನು ಮಾಡಿ ಕ್ಯಾಂಟೀನ್ಗಳನ್ನ ಗಾಡಿ ಮುಖಾಂತರ ಹಾಕ್ತಾರೆ. ಇದನ್ನು ಅಲ್ಲಿ ಶಿಫ್ಟ್ ಮಾಡಿದ್ರೆ ಪೇಷಂಟ್ಸ್ಗಳು ಹೋಗೋಕ್ಕಾತ, ಅವ್ರ ಸಂಬಂಧಿಕರು ಅಲ್ಲಿಗೆ ಹೋಗೋಕ್ಕಾತ? ಅಷ್ಟು ದೂರ ಭಾಳ ಕಷ್ಟ ಆಗುತ್ತೆ. ಆಮೇಲೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಈಗ ಸಹ್ಯಾದ್ರಿ ಎದುರುಗಡೆದು ಕೂಡ ನಾವು ನಮ್ಮ ಪ್ರೆಸ್ ಮೀಟಲ್ಲಿ ಹಲವಾರು ಬಾರಿ ನಾವು ಚರ್ಚೆ ಮಾಡಿದ್ದೀವಿ. ಸಹ್ಯಾದ್ರಿ ಟ್ಯಾಕ್ಸಿಗಳು ಮುಂದಿನ ದಿನಗಳಲ್ಲಿ ಒಂದು ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ. ಅದೇನೋ ಕೋರ್ಟಿಂದ ನಮಗೆ ಆರ್ಡ್ರ್ ಇನ್ನೂ ಬಂದಿಲ್ಲ ಅಂತ ನಮ್ಮ ಮುನ್ಸಿಪಾಲಿಟಿ ಕಮಿಷನರ್ ಮತ್ತು ನಮ್ಮ ಕೌನ್ಸಿಲರ್ಗಳೆಲ್ಲ ಹೇಳಿದ್ರು. ಆರ್ಡ್ರ್ ಕಾಪಿ ಬಂದ ತಕ್ಷಣ ನಮ್ಮ ಕೈಗೆ ಅದನ್ನು
ಸ್ಥಳಾಂತರ ಮಾಡಬೇಕು ಅಂತ ನಾವು ಕಮಿಷನರ್ಗೆ DC ಅವ್ರಿಗೆ ನಾವು ಮನವಿ ಮಾಡ್ತೀವಿ. ಹಾಗಾಗಿ ಮಾನ್ಯ ಶಾಸಕರಿಗೆ ದೇವರು ಸದ್ಬುದ್ಧಿಯನ್ನು ಕೊಟ್ಟು ದಯಮಾಡಿ ಇಂಥ ಫುಟ್ಪಾತ್ ಮೇಲೆ ಮಾಡೋಂಥದ್ದು ಫುಡ್ ಕೋರ್ಟ್ನ ಮಾಡೋಂಥದ್ದನ್ನು ಬಿಡಿ. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಮಧು ಸಿಲ್ಕ್ಸ್ ನಿಮಗೆ ಶುಭ ಹಾರೈಸುತ್ತದೆ. ದೀಪಾವಳಿ ಹಬ್ಬದ ಶುಭಾಶಯಗಳು. ಸಾರ್ವತ್ರಿಕ ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ ಪ್ರಾರ್ಥನೆಯೊಂದಿಗೆ ಪ್ರತಿ ದೀಪವನ್ನ ಬೆಳಗಿಸಿ ಮತ್ತು ಎಲ್ಲ ಜೀವಿಗಳ ಆರೋಗ್ಯ, ಸಂತೋಷ, ಸಮೃದ್ಧಿಗಾಗಿ. ಮಧು ಸಿಲ್ಕ್ಸ್, ನಂಬರ್ 59 SPG ಚಿತ್ರಮಂದಿರದ ಪಕ್ಕ, ಹರ್ಷಮಹಲ್ ರಸ್ತೆ, ಹಾಸನ. ಮೊಬೈಲ್ ನಂಬರ್ 9902325459. ವೆಬ್ಸೈಟ್ www.madhusilks.in. ಕಷ್ಟಪಟ್ಟು ಹಣ ಕೂಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವರ ಮದುವೆಗೋ, ಇಲ್ಲ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆಗೋ ಹಣ ಬೇಕಾದಾಗ ಆ ಚಿನ್ನವನ್ನ ಮಾರೋಕೆ ಅಂತ ಹೋದ್ರೆ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮೇಲೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವ್ ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡ್ಲೆ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆಯಾಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಹೊಯ್ಸಳ ಹೋಂಡಾ. ಹಾಸನದ ಹೆಸರಾಂತ ಹೋಂಡಾ ದ್ವಿಚಕ್ರ ವಾಹನಗಳ ಏಕೈಕ ಶೋರೂಮ್ ಹೊಯ್ಸಳ ಹೋಂಡಾ. ಪೃಥ್ವಿ ಥಿಯೇಟರ್ ಎದುರು BM ರಸ್ತೆ, ಹಾಸನ. ನಮ್ಮಲ್ಲಿ ಹೋಂಡಾ ಆಕ್ಟಿವಾ 6G, ಡಿಯೋ, ಆಕ್ಟಿವಾ 125, ಕ್ರೇಜಿಯಾ ಸ್ಕೂಟರ್ಗಳು ಮತ್ತು CB ಶೈನ್ 125, SP 125, ಯೂನಿಕಾರ್ನ್, X ಬ್ಲೇಡ್, ಲೀವೋ ಮತ್ತು CD 110 ಮೋಟಾರ್ ಸೈಕಲ್ಗಳು ದೊರೆಯುತ್ತವೆ. ಈಗ ನಿಮ್ಮ ನೆಚ್ಚಿನ ಹೋಂಡಾ ವಾಹನಗಳ ಖರೀದಿಗಾಗಿ ಪಾವತಿಸಿ ಕೇವಲ 5,555 ರೂಪಾಯಿ. ಮತ್ತು ನಿಮ್ಮ ನೆಚ್ಚಿನ ಹೋಂಡಾ CD 110 ಖರೀದಿಯೊಂದಿಗೆ ಪಡೆಯಿರಿ ಉಚಿತ ಬೆಳ್ಳಿ ನಾಣ್ಯ. ನಮ್ಮಲ್ಲಿ ಅತ್ಯುತ್ತಮ ಗ್ರಾಹಕ ಸೇವೆ ಹೊಂದಿರುವ SDFC, ICICI, ಮುತ್ತೂಟ್, ಇಂಡಸ್ ಎಂಡ್ ಮತ್ತು ಶ್ರೀರಾಮ್ ಫೈನಾನ್ಸ್ ಗಳ ವತಿಯಿಂದ ಕನಿಷ್ಠ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ದೊರೆಯುತ್ತದೆ. ನಮ್ಮಲ್ಲಿ ಎಲ್ಲಾ ಮಾದರಿಯ ಹೋಂಡಾ ವಾಹನಗಳಿಗೆ ಸರ್ವಿಸ್ ಮತ್ತು ರಿಪೇರಿ ಸೌಲಭ್ಯವಿದೆ. ಸರ್ವಿಸ್ಗಾಗಿ ಅಪಾಯಿಂಟ್ಮೆಂಟ್ ಪಡೆದು 1 ಗಂಟೆಯ ಎಕ್ಸ್ಪ್ರೆಸ್ ಸರ್ವಿಸ್ ಪಡೆಯಿರಿ. ನಮ್ಮಲ್ಲಿ ಎಲ್ಲಾ ರೀತಿಯ ಹೋಂಡಾ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ದೊರೆಯುತ್ತವೆ. ನಮ್ಮ ಇತರೆ ಶಾಖೆಗಳು ಬೇಲೂರು, ಅರಸೀಕೆರೆ, ಹಳೇಬೀಡಿನಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯಿಸುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7022615666 ಮತ್ತು 7406931010. ಕೋವಿಡ್-19 ಕೊರೋನಾ ವಿರುದ್ಧದ ಹೋರಾಟಕ್ಕಾಗಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಪಾಲಿಸುತ್ತಿದ್ದೇವೆ. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಅಂಡ್ ನಾನ್ ವೆಜ್ ರೆಸ್ಟೋರೆಂಟ್, ಸುಭಾಷ್ ಸ್ಕ್ವೇರ್, ಹಾಸನ್. ಹಾಸನದ ಜನತೆಗೆ ಸುಮಾರು 44 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿರುವ ಹೋಟೆಲ್ ನ್ಯೂ ಸ್ಟಾರ್. ಶುಚಿಗೆ ರುಚಿಗೆ ಮತ್ತೊಂದು ಹೆಸರು ಹೋಟೆಲ್ ನ್ಯೂ ಸ್ಟಾರ್. ನಮ್ಮಲ್ಲಿ ರುಚಿಯಾದ ಚಿಕನ್ ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ, ಚಿಕನ್ ಕಬಾಬ್, ತಂದೂರಿ ಚಿಕನ್, ಮಟನ್ ಫ್ರೈ, ಫಿಶ್ ಫ್ರೈ, ಕಬಾಬ್ ಮತ್ತು ರೋಟಿ, ದಾಲ್ ಫ್ರೈ, ತಂಪಾದ ಪಾನೀಯಗಳು ದೊರೆಯುತ್ತವೆ. ಹೋಟೆಲ್ ನ್ಯೂ ಸ್ಟಾರ್ನ ಮತ್ತೊಂದು ಕೊಡುಗೆ ವೆಜ್ ಪ್ರಿಯರಿಗೆ ಪ್ರತ್ಯೇಕವಾಗಿ ಪ್ರಾರಂಭಿಸಲಾಗಿದೆ. ಬೆಳಗಿನ ಉಪಹಾರದಲ್ಲಿ ಬಿಸಿ ಬಿಸಿ ಕಾಫಿಯೊಂದಿಗೆ ಇಡ್ಲಿ, ದೋಸೆ, ರೈಸ್ ಬಾತ್, ಚೌಚೌ ಬಾತ್, ಮಧ್ಯಾಹ್ನ ಶುದ್ಧ ಸಸ್ಯಾಹಾರಿ ಭೋಜನ ಮತ್ತು ತಾಜಾ ಹಣ್ಣಿನ ಜ್ಯೂಸ್, ಎಲ್ಲಾ ವಿಧದ ಐಸ್ ಕ್ರೀಮ್ಗಳು ದೊರೆಯುತ್ತದೆ. ಬನ್ನಿ, ಕುಟುಂಬದ ಸಮೇತರಾಗಿ ವೆಜ್ ಮತ್ತು ನಾನ್ ವೆಜ್ ಭೋಜನ ಸವಿಯಲು ಭೇಟಿ ಕೊಡಿ. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಅಂಡ್ ನಾನ್ ವೆಜ್ ರೆಸ್ಟೋರೆಂಟ್, ಸುಭಾಷ್ ಸ್ಕ್ವೇರ್, ಹಾಸನ್. ಶ್ರೀ ಗುರುಗಳ ಆಶೀರ್ವಾದದೊಂದಿಗೆ BTS ನಗರ, ಬೇಲೂರು ಇದೀಗ ನಿವೇಶನ ಕೊಳ್ಳುವವರಿಗೊಂದು ಸುವರ್ಣಾವಕಾಶ. ಹಾಸನ ಬೇಲೂರು ಮುಖ್ಯ ರಸ್ತೆಯಲ್ಲಿರುವ ಬೇಲೂರು ಹಳೆಬೀಡು ಸ್ಥಳೀಯ ಪ್ರಾಧಿಕಾರ ಬೇಲೂರು ಇವರಿಂದ ಅನುಮೋದನೆಗೊಂಡ 30-40 ಚದರ ಅಡಿಯ ನಿವೇಶನಗಳು ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ದೊರೆಯುತ್ತವೆ. ಇದೀಗ ಇನ್ನು ವಿಸ್ತಾರಗೊಂಡಿರುವ BGS ನಗರದಾದ್ಯಂತ ಬೀದಿ ದೀಪದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಟಾರ್ ರಸ್ತೆ, ಬಾಕ್ಸ್ ಮಾದರಿಯ ಚರಂಡಿ ವ್ಯವಸ್ಥೆ, ಸುಸಜ್ಜಿತವಾದ ವಾತಾವರಣ ಮತ್ತು ವಿಶಾಲವಾದ ಉದ್ಯಾನವನ ಹೊಂದಿರುತ್ತದೆ.
ಈಗಾಗಲೇ ಹಲವು ಮನೆಗಳು ನಿರ್ಮಾಣಗೊಂಡಿರುವ ಮತ್ತು ತಕ್ಷಣವೇ ನಿಮ್ಮ ಮನೆ ಕಟ್ಟಿಕೊಳ್ಳಲು ಸೂಕ್ತ ಸೌಲಭ್ಯ ಹೊಂದಿರುವ ಬಡಾವಣೆಯಾಗಿದೆ. ನಿವೇಶನ ಕೊಳ್ಳುವವರಿಗೆ ಬ್ಯಾಂಕ್ನಿಂದ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವ್ಯವಸ್ಥಾಪಕರು ಬಿಜಿಎಸ್ ನಗರ, ಬೇಲೂರು. ದೂರವಾಣಿ ಸಂಖ್ಯೆ 8867826585 ಮತ್ತು 8904212443. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೋವಿಡ್ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷಗಳಿಂದ ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳು ಆರ್ಥಿಕವಾಗಿ ದಿವಾಳಿಯಾಗಿದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ HK ರಾಮಣ್ಣ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಸರ್ಕಾರ ದ್ವಂದ್ವ ನಿಲುವುಗಳಿಂದ ಪ್ರಾಥಮಿಕ ಶಿಕ್ಷಣದ ನೀತಿ ಶೋಚನೀಯವಾಗಿದ್ದು, ರಾಷ್ಟ್ರೀಯ ಶಿಕ್ಷಣ ನೀತಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ. ನೀತಿಯ ನ್ಯೂನತೆಗಳ ಬಗ್ಗೆ ಚರ್ಚಿಸಿ ತೀರ್ಮಾನ ಮಾಡಬೇಕು. ಶಿಕ್ಷಣ ನೀತಿಯಿಂದ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತೊಂದರೆಯಾಗುತ್ತಿದೆ. ಈ ಬಗ್ಗೆ ಖಾಸಗಿ ಹಾಗೂ ಸರ್ಕಾರಿ ಶಾಲಾ ಶಿಕ್ಷಕರ ಸಂಘದ ಸದಸ್ಯರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಬೇಕಾಗಿತ್ತು. ಈ ಬಗ್ಗೆ ಶಿಕ್ಷಣ ಸಚಿವರು ಧ್ವನಿ ಎತ್ತಬೇಕಿತ್ತು. ಅವರ ನಿರ್ಲಕ್ಷ್ಯದಿಂದ ಮುಂದಿನ ಪೀಳಿಗೆಗೆ ತೊಂದರೆಯಾಗಲಿದೆ ಎಂದರು. ಸರ್ಕಾರಿ ನೌಕರರಿಗೆ ಎನ್ಪಿಎಸ್ ಬದಲಿಗೆ OPS ಮಾದರಿ ಅಳವಡಿಸಬೇಕು. ಇದರಿಂದ ಸಾವಿರಾರು ಸರ್ಕಾರಿ ನೌಕರರಿಗೆ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಜೆಡಿಎಸ್ ಪಕ್ಷದ ವತಿಯಿಂದ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆ ತಾನು ಆಕಾಂಕ್ಷಿಯಾಗಿದ್ದು, ಎಲ್ಲರೂ ಬೆಂಬಲಿಸುವ ಮೂಲಕ ಸೇವೆಗೆ ಅವಕಾಶ ಕಲ್ಪಿಸುವಂತೆ ಕೋರಿದರು. HCN ನ್ಯೂಸ್, ಹಾಸನ್. ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿ ನಾಗರನವಿಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆದಿಹಳ್ಳಿ AN ರಂಗೇಗೌಡ ಅವಿರೋಧವಾಗಿ ಆಯ್ಕೆಗೊಂಡರು. ಹಿಂದಿನ ಅಧ್ಯಕ್ಷೆ ಪ್ರೇಮಲತಾ ದಿನೇಶ್ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ AN ರಂಗೇಗೌಡ ಹೊರತುಪಡಿಸಿ ಯಾರೂ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ DB ಸುನೀಲ್ ಕುಮಾರ್ ಆಯ್ಕೆಯನ್ನ ಪ್ರಕಟಿಸಿದರು. ಒಟ್ಟು 11 ಜನ ಸದಸ್ಯರು ಹಾಜರಿದ್ದು, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ HM ನಟರಾಜ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬೆಳಗಳ್ಳಿ ಪುಟ್ಟಸ್ವಾಮಿ, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ NB ನಾಗರಾಜ್ ಸೇರಿದಂತೆ ಇತರರು ಶುಭ ಕೋರಿದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಹಾಸನಾಂಬೆ ದೇವಿ ದರ್ಶನಕ್ಕೆ ಕಳೆದ 2 ದಿನಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ. ಹಾಸನಾಂಬೆ ದೇವಸ್ಥಾನದ ಬಾಗಿಲು ತೆಗೆದು 8ನೇ ದಿನ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆಯುತ್ತಿದ್ದು, ಸರದಿ ಸಾಲು ದೇವಸ್ಥಾನವನ್ನ ಸುತ್ತಿಕೊಂಡು ಸಂತೆಪೇಟೆ ದಾಟಿದೆ. ಸೋಮವಾರದಂದು ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿ ಪೊಲೀಸರು ನಿಯಂತ್ರಿಸಲು ಹರಸಾಹಸ ಪಟ್ಟು ವಿಫಲರಾದರು. ಈ ಹಿನ್ನೆಲೆಯಲ್ಲಿ ಭಕ್ತರ ನಿಯಂತ್ರಣಕ್ಕಾಗಿ ಹಾಗೂ ಸುಗಮ ದೇವಿ ದರ್ಶನ ಮಾಡಲು ಮಂಗಳವಾರದಂದು ಮಧ್ಯಾಹ್ನ ಕಮಾಂಡೋ ಪಡೆಯನ್ನ ದೇವಾಲಯಕ್ಕೆ ಹಾಕಲಾಯಿತು. ಇನ್ನು ಹಾಸನಾಂಬೆ ದೇವಸ್ಥಾನದ ಬಾಗಿಲು ಹಾಕಲು 1 ದಿನ ಮಾತ್ರ ಉಳಿದಿದ್ದು, ಸಾರ್ವಜನಿಕರು ದೇವಿಯ ದರ್ಶನ ಪಡೆಯಲು ಬರುವ ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚುವ ಸಾಧ್ಯತೆ ಇದ್ದು, ರಾಜ್ಯದ ಮೂಲೆ ಮೂಲೆಗಳಿಂದ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ದೇವರ ದರ್ಶನಕ್ಕೆ ಭಕ್ತರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆ ಮಾಡಲಾಗಿದೆ. ಹಾಸನಾಂಬೆ ದೇವಿ ದರ್ಶನವನ್ನ ಬೆಳಗ್ಗೆ 6ರಿಂದ 1 ಗಂಟೆವರೆಗೂ, ಮಧ್ಯಾಹ್ನ 3ರಿಂದ ರಾತ್ರಿ 10ರವರೆಗೂ ಅವಕಾಶ ಕಲ್ಪಿಸಲಾಗಿದೆ. ಹಾಸನ ಜಿಲ್ಲೆಯ ಹಿಂದಿನ ಎಸ್ಪಿ ಆಗಿ ಕರ್ತವ್ಯ ನಿರ್ವಹಿಸಿದ್ದ ರಾಹುಲ್ ಕುಮಾರ್ ಶಹಪೂರ್ವಾಡ್ ಅವರು ಬುಧವಾರದಂದು ಬೆಳಗ್ಗೆ ಹಾಸನಕ್ಕೆ ಆಗಮಿಸಿ ಅಧಿದೇವತೆ ಹಾಸನಾಂಬೆ ದೇವಿ ದರ್ಶನವನ್ನ ಪಡೆದು ಪುನೀತರಾದರು. ಮೊದಲು ದೇವಿ ದರ್ಶನವನ್ನ ಪಡೆದು ನಂತರ ದರ್ಬಾರ್ ಗಣಪತಿ ಹಾಗೂ ಶ್ರೀ ಸಿದ್ದೇಶ್ವರ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ನಾನು ಕೂಡ ಇಲ್ಲಿ ಕರ್ತವ್ಯ ನಿರ್ವಹಿಸಿ ನಂತರ ಬೇರೆ ಜಿಲ್ಲೆಗೆ ಹೋಗಬೇಕಾಯಿತು. ಪ್ರತಿ ಬಾರಿ ಹಾಸನಾಂಬೆ ದೇವಿ ದರ್ಶನ ಮಾಡಬೇಕು ಎಂದುಕೊಳ್ಳುತ್ತೇವೆ, ಆದರೆ ನಮ್ಮ ಕೆಲಸದ ಒತ್ತಡದಲ್ಲಿ ಆಗುವುದಿಲ್ಲ. ಈ ವರ್ಷ ದೇವಿ ದರ್ಶನ ಮಾಡಲು ಸಾಧ್ಯವಾಗುವುದಿಲ್ಲ ಎಂದುಕೊಂಡರೂ ಮಂಗಳೂರಿನಲ್ಲಿ ಕೋರ್ಟ್ ಸಮನ್ಸ್ ಇರುವುದರಿಂದ ಹಾಸನಕ್ಕೆ ತಾಯಿನೇ ಕರೆಸಿಕೊಂಡಂತಾಗಿ ಬಂದಿದ್ದೇನೆ ಎಂದರು. ಹಾಸನದ ಲಾ ಅಂಡ್ ಆರ್ಡರ್ ಎಲ್ಲ ಸರಿಯಾಗಲಿ ಹಾಗೂ ನನ್ನ ವೈಯಕ್ತಿಕ ಜೀವನ ಉತ್ತಮವಾಗಲಿ ಎಂದು ಹಾಸನಾಂಬೆಯಲ್ಲಿ ಪ್ರಾರ್ಥನೆ ಮಾಡಿರುವುದಾಗಿ ಹೇಳಿದರು. ಹಾಸನಾಂಬ ದರ್ಶನಕ್ಕೆ ಪ್ರತಿ ಸಲ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಳ್ತೀವಿ. ಬಟ್ ನಮ್ಮ ಈ ಜಾಬ್ ಯಾವ ಥರ ಅಂತ ಹೇಳಿದರೆ ಪಾಸಿಬಲ್ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತು ಹಾಸನಾಂಬಕ್ಕೆ ಅಂತ ಪರ್ಮಿಷನ್ ತೊಗೊಂಡು ಬರೋದು ಕೂಡ ಒಂಥರ ಇದೆ ಅನಿಸುತ್ತೆ. ಈ ಸಲ ಬರೋಕ್ಕಾಗಲ್ಲ ಅಂತ ಅಂದ್ಕೊಂಡೆ. ಬಟ್ ಫಾರ್ಚುನೇಟ್ಲಿ ಬೈ ಗಾಡ್ಸ್ ಗ್ರೇಸ್ ಮಂಗಳೂರಲ್ಲಿ ನನಗೆ ಕೋರ್ಟ್ ಸಮನ್ಸ್ ಇರೋದ್ರಿಂದ ಹಾಸನಾಂಬಲ್ಲಿ ನನಗೆ ಕರ್ಸ್ಕೊಂಡಂಗೆ ಆಗಿದೆ. ನಮ್ಮ ಮನು ಅವರು, ಕಿರಣ್ ಅವರು ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಪೂರ್ತಿ ಕೂಡ ಅವರು ಕೂಡ ಇದು ಮಾಡಿದ್ದಾರೆ. ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಮತ್ತು ನಮ್ಮ ಹಾಸನ
ಲಾ ಆ್ಯಂಡ್ ಆರ್ಡರ್ ವೈಸ್ ಎಲ್ಲ ಪೀಸ್ಫುಲ್ ಆಗಲಿ, ಮತ್ತು ನನ್ನ ಪರ್ಸನಲ್ ಲೈಫ್ ಕೂಡ ಎಲ್ಲ ರೀತಿಯಲ್ಲಿ ಚೆನ್ನಾಗಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಿದ್ದೀನಿ. ಎಎಸ್ಪಿ ನಂದಿನಿ ಹಾಗೂ ಪೊಲೀಸ್ ಅಧಿಕಾರಿಗಳು ಹಿಂದಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. HCN ನ್ಯೂಸ್ ಹಾಸನ್. ಹಾಸನದ ಅಧಿದೇವತೆ ಹಾಸನಾಂಬೆ ದೇವಿ ದರ್ಶನ ಪಡೆದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ದೇಶದ ಪ್ರಧಾನಿ ನರೇಂದ್ರ ಮೋದಿ ಅಲ್ಲದೆ ಬೇರೆ ರಾಜಕಾರಣಿಯಾಗಿದ್ದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆಯನ್ನ ಬೈ ಎಲೆಕ್ಷನ್ ಮೊದಲೇ ಇಳಿಕೆ ಮಾಡುತ್ತಿದ್ರು. ಇವತ್ತಿನ ದೇಶದ ಈ ಸ್ಥಿತಿಯಲ್ಲಿ ಮೋದಿಯಂತಹ ನಾಯಕತ್ವ ಮಾತ್ರದಿಂದಲೇ ಒಂದೇ ಬಾರಿ 10 ರೂಪಾಯಿಗಳನ್ನು ಇಳಿಸುವಂತಹ ಕಾರ್ಯಕ್ರಮ ಮಾಡಲು ಸಾಧ್ಯವಾಗಿರುವುದರಿಂದ ನಮಗೆ ಸಂತೋಷವಾಗುತ್ತಿದೆ ಎಂದರು. 1 ಲೀಟರ್ಗೆ 10 ರೂಪಾಯಿ ಇಳಿದಿದೆ ಅಂದರೆ 1 ಟ್ಯಾಂಕ್ ಫುಲ್ ಮಾಡಿದಾಗ 4 ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಹೆಚ್ಚು ಸಿಗುತ್ತದೆ. ರಾಜಕಾರಣಕ್ಕಾಗಿ ನಮ್ಮ ದೇಶದ ನಾಯಕತ್ವ ನಡೆಯುತ್ತಿಲ್ಲ. ನಮ್ಮದು ಸನ್ನಿವೇಶಕ್ಕೆ ತಕ್ಕಂತೆ ಮತ್ತು ಜನರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನು ಮೋದಿಯವರ ನಾಯಕತ್ವದಲ್ಲಿ ಮತ್ತು ಮುಖ್ಯಮಂತ್ರಿ ನಾಯಕತ್ವದಲ್ಲಿ ತೆಗೆದುಕೊಂಡಿದೆ. ತೈಲ ಬೆಲೆ ಇಳಿಕೆಯನ್ನ ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡುತ್ತೇನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲದ ಬೆಲೆ ಇನ್ನಷ್ಟು ಕಡಿಮೆಯಾದರೆ ಮತ್ತಷ್ಟು ಕಡಿಮೆಯಾಗುತ್ತಾ ಹೋಗುತ್ತದೆ. ಅದನ್ನು ಮಾಡುವಂತಹ ಪ್ರಯತ್ನ ನಡೆದಿದೆ ಎಂದು ಭಾವಿಸುತ್ತೇನೆ. ಮೋದಿಯವರು ಅಧಿಕಾರಕ್ಕೆ ಬಂದು 9 ವರ್ಷವಾಗಿದ್ದು, ಈ ಅವಧಿಯಲ್ಲಿ ಪೆಟ್ರೋಲ್ ಮಾತ್ರ ಏರಿಲ್ಲ, ಎಲ್ಲ ವಸ್ತುಗಳ ಬೆಲೆಗಳು ಏರಿದೆ. ನಾನು ಅಡಿಕೆ ಬೆಳೆಗಾರರ ಊರಿನಿಂದ ಬಂದವನಾಗಿದ್ದು, ಅಡಿಕೆಗೆ 25,000 ಈಗ 68,000 ಆಗಿದೆ. ಎಲ್ಲ ಬೆಳೆಗಳ ಬೆಲೆಯೂ ಹೆಚ್ಚಾಗುತ್ತಿದೆ. ಏಕೆ ಡೀಸೆಲ್ ಪೆಟ್ರೋಲ್ ಬೆಲೆ ಏರಬಾರದು ಅಂತ ಹೇಳಬಹುದು. ಡೀಸೆಲ್ ಪೆಟ್ರೋಲ್ ದಿನನಿತ್ಯದ ವಸ್ತು, ಜನರಿಗೆ ಬೇಕಾಗಿರುವ ವಸ್ತು. ಅದು ಏರಿದ ಕೂಡಲೇ ಉಳಿದ ಬೆಳೆ ಎಲ್ಲ ವಸ್ತುಗಳ ಬೆಲೆಗಳು ಏರುವುದು ಸಹಜವಾಗಿದೆ ಎಂದು ಹೇಳಿದರು. ಪುರೋಹಿತರು ಹೇಳ್ತಾ ಇದ್ರು, ಶಂಕರಾಚಾರ್ಯರ ಕೃಪೆ ಕೂಡ ಇದ್ರ ಮೇಲೆ ಇತ್ತು ಅಂತ. ನಾನು ಶೃಂಗೇರಿಯವನಾಗಿ ಶಂಕರಾಚಾರ್ಯರ ಕೃಪೆ ಇದೆ ಅಂತ ಕೇಳಿ ಇನ್ನಷ್ಟು ಸಂತೋಷ ಆಗಿದೆ ನನಗೆ. ಇಲ್ಲಿ ಶಕ್ತಿ ದೇವತೆಯ ದರ್ಶನ ಮಾಡಿ ನಮ್ಮೆಲ್ಲರಿಗೆ ಒಳ್ಳೆಯದಾಗಲಿ, ರಾಜ್ಯಕ್ಕೆ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ, ಎಲ್ಲರಿಗೆ ಒಳ್ಳೆಯದನ್ನು ಕರುಣಿಸು ತಾಯಿ ಅಂತ ಕೇಳಿದ್ದೇವೆ. ಸ್ವಾಭಾವಿಕವಾಗಿ ಮನುಷ್ಯನಾಗಿ ನಮಗೂ ಒಳ್ಳೆಯದಾಗಲಿ ಅಂತ ಕೇಳಿದ್ದೇನೆ. ತಾಯಿ ದರ್ಶನನ ನಾನಿದು 3ನೇ ಬಾರಿ ಮಾಡ್ತಾಯಿದ್ದೀನಿ. ನಾನು 2017ರಲ್ಲಿ ಮಾಡಿದ್ದೆ, 2019ರಲ್ಲಿ ಮಾಡಿದ್ದೆ, ಈಗ 21ರಲ್ಲಿ ಮತ್ತೆ ದರ್ಶನ ಮಾಡೋ ಭಾಗ್ಯ ಸಿಕ್ಕಿದೆ. ಇದೊಂದು ಯೋಗ. ತಾಯಿ ದರ್ಶನ ಮಾಡಿ ಸರಿ ಸರಿ ನಮ್ಮೆಲ್ಲರಿಗೆ ದೀಪಾವಳಿಯ ಶುಭಾಶಯಗಳು. ಒಳ್ಳೆಯದಾಗಲಿ. ಪೆಟ್ರೋಲ್ ಬೆಲೆ ರಾಜ್ಯ ಸರ್ಕಾರದಿಂದ ಸೆಸ್ ಕಮ್ಮಿ ಮಾಡಿದೆ, ಪೆಟ್ರೋಲ್ ಬೆಲೆ 10 ರೂಪಾಯಿ ಕಮ್ಮಿ ಆಗಿದೆ. ಇದ್ರ ಬಗ್ಗೆ ಸ್ವಾಭಾವಿಕವಾಗಿ ಸಂತೋಷ ಆಗುತ್ತೆ. 10 ರೂಪಾಯಿ ಇಳಿದಿದೆ ಅಂತೇಳಿದ್ರೆ 1 ಟ್ಯಾಂಕ್ ಫುಲ್ ಮಾಡಿದಾಗ 4 ಲೀಟರ್ ಡೀಸೆಲ್ ಜಾಸ್ತಿ ಸಿಗುತ್ತೆ. ಆದರೆ ಇವತ್ತಿನ ದೇಶದ ಈ ಸ್ಥಿತಿಯಲ್ಲಿ ಇದು ಮೋದಿಯಂಥ ನಾಯಕತ್ವ ಮಾತ್ರ ಈ ಡೀಸೆಲ್ನ ಒಂದೇ ಬಾರಿಗೆ 10 ರೂಪಾಯಿ ಇಳಿಸುವಂಥ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ. ಮೋದಿ ಅಲ್ಲದೆ ಬೇರೆ ಯಾವುದೇ ರಾಜಕಾರಣಿ ಆಗಿದ್ದರೆ ಮೊನ್ನೆಯ ಬೈ ಎಲೆಕ್ಷನ್ಗಿಂತ ಮುಂಚೆ ಇಳಿಸ್ತಿದ್ರು. ರಾಜಕಾರಣಕ್ಕಾಗಿ ನಮ್ಮದು ದೇಶದ ನಾಯಕತ್ವ ನಡೀತಾ ಇಲ್ಲ. ನಮ್ಮದು ಸನ್ನಿವೇಶಗಳಿಗೆ ತಕ್ಕಂತೆ ಮತ್ತು ಜನರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಮೋದಿಯವರ ನಾಯಕತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಯವರ ನಾಯಕತ್ವದಲ್ಲಿ ತಗೊಂಡಿದೆ. ನಾನು ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡ್ತೇನೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನಷ್ಟು ಕಡಿಮೆ ಆದರೆ ತೈಲದ ಬೆಲೆ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನು ಮಾಡುವಂಥ ಪ್ರಯತ್ನ ನಡೆದಿದೆ ಅಂತೇಳಿ ನಾನು ಭಾವಿಸ್ತೇನೆ. ಕಡಿಮೆ ಆಗುತ್ತೆ, ಕಡಿಮೆ ಆಗಬೇಕು ಅನ್ನೋದು ಅಭಿಪ್ರಾಯ. ಮೋದಿಯವರು ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಒಂದು ಭರವಸೆ ಕೊಟ್ಟಿದ್ರು, ನಾನು ಕಾಂಗ್ರೆಸ್ನಷ್ಟು ಪೆಟ್ರೋಲ್ ಜನರಿಗೆ ಕೆಲಸ ಹೊರೆ ಆಗಿ. ನಗರಸಭೆ ಅಧ್ಯಕ್ಷ ಮೋಹನ್, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ವೇಣುಗೋಪಾಲ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. 75ನೇ ಅಮೃತ ಸ್ವಾತಂತ್ರ್ಯ ಮಹೋತ್ಸವದ ಅಂಗವಾಗಿ ಇಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಲ್ಕೂರು ಗ್ರಾಮದಲ್ಲಿ ಕಾನೂನು ಅರಿವು ಮತ್ತು ಸಲಹೆ ಕಾರ್ಯಕ್ರಮವನ್ನು ಮಾಡಲಾಯಿತು. ನಂತರ ವಕೀಲ್ ಪ್ರಕಾಶ್ ಮಾತನಾಡಿ, ಬಾಲ್ಯ ವಿವಾಹ ಎಂಬುದು ಕಠಿಣ ಕಾನೂನಿನ ಅಡಿಯಲ್ಲಿದ್ದರೂ ಅಲ್ಲಲ್ಲಿ ವಯಸ್ಸಿನ ಅಂತರಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ವಿವಾಹ ಆಗುತ್ತಿರುವುದು ಕಾನೂನು ಬಾಹಿರ ಎಂದು ಗೊತ್ತಿದ್ದರೂ ನಡೆಯುತ್ತಿದೆ. ಲಾಕ್ಡೌನ್ ಸಮಯದಲ್ಲೂ ಕೂಡ ಬಾಲ್ಯ ವಿವಾಹ ಹೆಚ್ಚು ಕಂಡು ಬಂದಿರುವುದು ಶೋಚನೀಯ ವಿಚಾರ. ಇದನ್ನು ತಡೆಯುವ ಉದ್ದೇಶದಿಂದ ಪ್ರತಿಯೊಬ್ಬರೂ ಕಾನೂನನ್ನು ಅರಿತಿರಬೇಕು. ಗಂಡಿಗೆ 21, ಹೆಣ್ಣಿಗೆ 18 ವರ್ಷ ತುಂಬಿರಲೇಬೇಕು ಎಂದರು. ನಂತರ ಗ್ರಾಮ ಪಂಚಾಯಿತಿ ಸದಸ್ಯ ಸಚಿನ್ ಮಾತನಾಡಿ, ಇಡೀ ದೇಶದಲ್ಲಿ ನಾವು ತಮ್ಮದೇ ಆದ ಕಾನೂನಿನ ಚೌಕಟ್ಟಿನಲ್ಲಿ ಬದುಕುತ್ತಾ ಇದ್ದೇವೆ. ಆದರೆ ನಾವು ತಿಳಿದುಕೊಂಡಿರುವುದು ಕಡಿಮೆ. ಆ ಸಮಸ್ಯೆಗಳು ಉದ್ಭವವಾದಾಗ ಅದನ್ನು ಯಾವ ರೀತಿ ಬಗೆಹರಿಸಿಕೊಳ್ಳಬೇಕೆಂದು ಗೊತ್ತಿರುವುದಿಲ್ಲ. ಅದನ್ನು ಕಾನೂನಿನ ಅಡಿಯಲ್ಲಿ ಬಗೆಹರಿಸಿಕೊಳ್ಳಬಹುದು ಎಂದರು. ಬಾಲ್ಯ ವಿವಾಹಗಳು ಜಾಸ್ತಿ ಆಗ್ತಾ ಬಂತು. ಬಾಲ್ಯ ವಿವಾಹ ಅಂದರೆ
ನಿಮಗೆ ಗೊತ್ತಿರ್ಬೋದು, ನಿಮ್ಮ ಮಕ್ಕಳು ಏನು ಹೆಣ್ಮಕ್ಳಾಗಿದ್ದರೆ 18 ವರ್ಷ, ಗಂಡು ಮಕ್ಕಳಾಗಿದ್ದರೆ 16 ವರ್ಷ, ಅವರು ಅದನ್ನು ಮೀರಿದ್ದೇ ಇರ್ತಕ್ಕಂಥ ಮಕ್ಕಳನ್ನ ಎಲ್ಲರನ್ನೂ ಸಹ ಬಾಲ್ಯದಲ್ಲಿ ಇರ್ತಕ್ಕಂಥವ್ರು ಅವ್ರನ್ನ ಮಕ್ಕಳು ಅಂತೇಳಿ ಕಾನೂನು ವ್ಯಾಪ್ತಿಯಲ್ಲಿ ಪರಿಗಣನೆ ಮಾಡ್ತಾರೆ. ಅದಕ್ಕೆ ಇವತ್ತು ಎಷ್ಟೋ ನೀವು ಕೇಳಿರ್ಬೋದು, ಈ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಒಂದು 8ನೇ ತರಗತಿ ಹೋಗ್ತಾ ಇರ್ತಕ್ಕಂಥ ಮಕ್ಕಳನ್ನ, 9ನೇ ತರಗತಿ ಹೋಗ್ತಾ ಇರ್ತಕ್ಕಂಥ ಮಕ್ಕಳನ್ನ ಈ ತಂದೆ ತಾಯಿಗಳ ಒತ್ತಾಯದ ಮೇರೆಗೂ ಅಥವಾ ಅವರ ಜನಾಂಗದಲ್ಲಿ ನಡೀತಾ ಇರ್ತಕ್ಕಂಥ ಸಂಪ್ರದಾಯದ ವ್ಯಾಪ್ತಿ ಒಳಪಟ್ಟು ನಾವೇನಪ್ಪ ಈಗ ಮಾಡಿದ್ರೆ ತಪ್ಪೆ, ನಾವು ಹೋಗ್ತಾ ಇರೋ ದಾರಿ ಸರಿಯಾಗಿರುತ್ತೆ, ನಾವು ಮಾಡ್ತಾ ಇರೋ ಹೋರಾಟ ಸರಿಯಾಗಿರುತ್ತೆ, ಬಟ್ ನಮಗೆ ಅಲ್ಲಿ ಮಾಹಿತಿ ಕೊರತೆ ಇರುತ್ತೆ. ಅಯ್ಯೋ ಇದು ಮಾಡಿದ್ರೆ ತಪ್ಪು, ಇನ್ನೊಬ್ಬರನ್ನು ಪ್ರಶ್ನೆ ಮಾಡಿದ್ರೆ ತಪ್ಪು, ಇದು ನನಗೆ ಅವ್ರು ಮಾಡ್ಕೊಡ್ತಾ ಇಲ್ಲ, ಏನಪ್ಪ ಮಾಡೋದು? ಇದಕ್ಕಾಗಿ ಒಂದು ಕಾನೂನು ಅನ್ನೋದಿರುತ್ತೆ. ಎಲ್ಲರಿಗೂ, ಪ್ರತಿಯೊಬ್ಬ ಭಾರತದ ಪ್ರಜೆಗೂ, ನಮ್ಮ ದೇಶದ 120 ಕೋಟಿ ಅಧಿಕ ಜನಸಂಖ್ಯೆಗೂ ಎಲ್ರಿಗೂ ಕಾನೂನು ಅನ್ನೋದು ಒಂದೇ ಆಗಿರುತ್ತೆ. ಅವ್ರು ಉನ್ನತ ಹುದ್ದೆಲಿರ್ಬೋದು, ಇಲ್ಲ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಇದರಲ್ಲಿ ಸೇವೆ ಮಾಡ್ತಿರ್ಬೋದು, ಪ್ರತಿಯೊಬ್ಬ ಪ್ರಜೆಗೂ ಕಾನೂನು ಅನ್ನೋದು ಸಮಾನವಾಗಿರುತ್ತೆ ಅನ್ನೋದು ನಮ್ಮ ಭಾರತದ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಇದೆ. ಅದನ್ನ ಎಲ್ಲರೂ ಕೂಡ ಕಾನೂನಿಗೆ ಯಾವುದೇ ರೀತಿ ಧಕ್ಕೆ ಆಗೋದು ನಾವು ನಡ್ಕೋಬೇಕಾಗಿರುತ್ತೆ. ನಾವು ಮಾಡೋಂಥ ಕೆಲಸದಲ್ಲಿ ತಪ್ಪು ಯಾವ್ದಾಗಿರುತ್ತೆ ಅಂದ್ರೆ, ನಾವು ಕಾನೂನಿಗೆ ಯಾವತ್ತು ವಿರುದ್ಧವಾಗಿ ನಡ್ಕೊಂಡಿರ್ತೀವಿ, ಅದೇ ನಾವು ಮಾಡೋದು ಮೊದಲನೇ ತಪ್ಪಾಗಿರುತ್ತೆ. ಅಂತ ತಪ್ಪು ನಡೀಬಾರ್ದು. ನಾವು ಯಾವ ತರ ಕಾನೂನಿನ ಬಗ್ಗೆ ತಿಳ್ಕೋಬೇಕು, ನಮಗೆ ಯಾವ ತರ ಮುಂದೆ ನಾವು ಮಾಡೋ ಕೆಲಸದಲ್ಲಿ ಕಾನೂನಿನ ಅವಶ್ಯಕತೆ ಇದೆ ಅಂತ ತಿಳಿಸ್ಕೊಡಕ್ಕೋಸ್ಕರ ಈ ಕಾನೂನು ಮತ್ತೆ ಅರಿವು ಕಾರ್ಯಕ್ರಮನ ಇವತ್ತು ನಮ್ಮ ಗ್ರಾಮದಲ್ಲಿ ನಿಮ್ಮ ಗ್ರಾಮಸ್ಥರುಗಳಿಗಾದಂತ ನಿಮಗೆ ಹಾಗೂ ನನ್ನ ಪ್ರೀತಿಯ ಮತದಾರ ಬಂಧುಗಳಿಗೆ ನಿಮ್ಗೆ ಅರಿವು ಮೂಡಿಸಬೇಕು ಅನ್ನೋದಕ್ಕೋಸ್ಕರ ನಮ್ಮ ಗ್ರಾಮದಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. HCN ನ್ಯೂಸ್ ಬೇಲೂರು. ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಗ್ರಾಮ ಪಂಚಾಯತ್ಗೆ ನೂತನ ಅಧ್ಯಕ್ಷೆಯಾಗಿ ಎನ್ ರೂಪಾ ರಘು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಬಾಗೂರು ಗ್ರಾಮ ಪಂಚಾಯಿತಿಯ ಹಿಂದಿನ ಅಧ್ಯಕ್ಷೆ ಎನ್ ಅನಸೂಯ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಧ್ಯಕ್ಷೆ ಸ್ಥಾನಕ್ಕೆ ಎನ್ ರೂಪಾ ರಘು ಹೊರತುಪಡಿಸಿ ಯಾರೂ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ ಇಒ ಡಿಬಿ ಸುನಿಲ್ ಕುಮಾರ್ ಆಯ್ಕೆಯನ್ನ ಘೋಷಣೆ ಮಾಡಿದರು. ಒಟ್ಟು 15 ಜನ ಸದಸ್ಯರು ಹಾಜರಿದ್ದರು. ಎಪಿಎಂಸಿ ಮಾಜಿ ಅಧ್ಯಕ್ಷ ಬಿಎಚ್ ಶಿವಣ್ಣ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಎನ್ ಬಸವರಾಜ್, ಮಲ್ಲೇಶ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಲಕ್ಷ್ಮಣ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಹಬ್ಬಗಳೆಂದರೆ ಎಲ್ಲೆಲ್ಲದ ಸಂತೋಷ, ಭಕ್ತಿ ಭಾವ ಕಾಣುವ, ಅದರಲ್ಲೂ ದೀಪಾವಳಿ ಎಂದರೆ ಹಿಂದೂಗಳಿಗೆ ಎಲ್ಲೆಲ್ಲದ ಸಂಭ್ರಮ. ಅದರಂತೆ ಬೇಲೂರಿನಲ್ಲೂ ಕೂಡ ವಿಶೇಷವಾಗಿ ಹಳೆಯ ಸಂಪ್ರದಾಯ ಮುಂದುವರಿಸಿಕೊಂಡು ಬರುತ್ತಿರುವುದು ವಿಶೇಷವಾಗಿದೆ. ಇತ್ತೀಚಿನ ದಿನಗಳಲ್ಲಿ ದೀಪಾವಳಿ ಸಮಯದಲ್ಲಿ ಲಕ್ಕೆ ಹಬ್ಬವನ್ನ ಮಾಡುವ ಸಂಪ್ರದಾಯ ಕಡಿಮೆಯಾಗುತ್ತಿರುವುದು ಬೇಸರದ ಸಂಗತಿಯಾಗಿದೆ. ಅದರಲ್ಲೂ ಹಿರಿಯವರ ವಾಡಿಕೆಯಂತೆ ಲಕ್ಕೆ ಹಬ್ಬವನ್ನ ಅಲ್ಲೊಂದು ಇಲ್ಲೊಂದು ಕಡೆ ಆಚರಿಸುತ್ತಾ ಬಂದಿದ್ದಾರೆ. ಇದೇ ವೇಳೆ ಮಾತನಾಡಿದ ಪಟ್ಟಣದ ಗುಣಿಕೆರೆ ಬೀದಿಯ 14ನೇ ವಾರ್ಡಿನ ಗಿರೀಶ್, ನಮ್ಮ ಹಿರಿಯರಿಂದಲೂ ಲಕ್ಕೆ ಹಬ್ಬ ಆಚರಿಸುತ್ತಾ ಬಂದಿದ್ದು ನಮಗೆ ದೀಪಾವಳಿ ಹಬ್ಬ ಪ್ರಾಮುಖ್ಯತೆ ಎನಿಸಿದೆ. ಹಾಗೆ ನಾವು ಬೆಳೆದಿರುವ ಫಸಲಿಗೆ ಭೂಮಿ ಪೂಜೆ ನೆರವೇರಿಸಿ ಅದರಲ್ಲಿ ಬಂದಿರುವ ಭತ್ತದ ತೆನೆ, ರಾಗಿ ತೆನೆ, ಇತರ ಬೆಳೆಗಳನ್ನು ತಂದು ಪೂಜೆ ಮಾಡಿ ಜಡೆ ಹೆಣೆದು ಆಂಜನೇಯ ಸ್ವಾಮಿ ದೇವಾಲಯದ ಮೂಲಕ ಮೆರವಣಿಗೆ ತೆರಳಿ ನಂತರ ಗುಣಿಕೆರೆ ಬೀದಿಯ ಅಂತರಘಟ್ಟಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಅಲ್ಲಿಂದ ತಮ್ಮ ತಮ್ಮ ಮನೆಗಳಿಗೆ ತೆರಳಿ ಮನೆಯಲ್ಲಿ ಮಾಡಿದ ಹಬ್ಬದ ಅಡುಗೆಗಳಿಗೆ ಈ ಲಕ್ಕೆ ಇಟ್ಟು ಪೂಜಿಸಿದ ಮೇಲೆ ಸಂಜೆ ಇದನ್ನು ತೆಗೆದು ಮನೆಯ ಕೊಟ್ಟಿಗೆಯ ತಿಪ್ಪಿಗೆ ಕಟ್ಟಲಾಗುವುದು ಎಂದು ತಿಳಿಸಿದರು. ಮಾಡ್ಕೊಂಡ್ಬಂದಿರೋ ಹಿರಿಯರು ಗುರಿಯರೆಲ್ಲ ಮಾಡ್ಕೊಂಡ್ಬಂದಿರೋದನ್ನ ನಮ್ಮ ಗುಣಿಗೆರೆ ಬೀದಿಯಲ್ಲಿ ಮೊದಲಿಂದನೂ ನಾವು ನಡೆಸ್ಕೊಂಡ್ಬಂದಿದ್ದೀವಿ. ಇಲ್ಲಿವರೆಗೂ ಯಾವುದೇ ಇದಾದರೂ ನಾವು ನಿಲ್ಲಿಸಿಲ್ಲ. ಆದರೂ ನಮಗೆ ಭೂಮಿ ಪೂಜೆ ಈ ದೀಪಾವಳಿ ವಿಶೇಷ. ಆದರೆ ಇವತ್ತಿನ ದಿವಸ ನಾವು ಭೂಮಿ ಪೂಜೆನೇ ನಾವು ದೀಪಾವಳಿ ಹಬ್ಬನ ನಾವು ಅದ್ದೂರಿಯಾಗಿ ಆಚರಿಸಿ ಮನೆಯಲ್ಲಿ ಸಿಹಿ ಇದನ್ನು ಮಾಡ್ಕೊಂಡು ನಮ್ಮ ಪೂಜೆ ಪುರಸ್ಕಾರ ಮಾಡ್ಕೊಂಡು ದೇವ್ರ ಪೂಜೆ ಆದ ನಂತರ ನಾವು ಎಲ್ಲನೂ ಇದನ್ನು ಸಂಭ್ರಮಿಸ್ತೀವಿ. ಎಲ್ಲ ನಮ್ಮ ತಮ್ಮ ಜಮೀನಿನ ಇದರಿಂದ ಪೂಜೆ ಮಾಡ್ಕೊಂಡು ತಗೊಂಡ್ಬರ್ತೀವಿ. ಇಲ್ಲಿ ಆಂಜನೇಯನ ದೇವಸ್ಥಾನದಿಂದ ಪೂಜೆ ಮಾಡಿ ಹೊರಟು ಅಂದ್ರಗಡ್ಡಮ್ಮನ ದೇವಸ್ಥಾನ ಮತ್ತು ಈಶ್ವರನ ದೇವಸ್ಥಾನ, ಸಿದ್ದೇಶ್ವರನ ಬೀದಿ ದೇವಸ್ಥಾನ ಈ ಥರ ಎಲ್ಲ ರೌಂಡ್ ಹಾಕ್ಕೊಂಡು ಅಲ್ಲಿಗೆ ಹೋಗ್ಬಿಟ್ಟು ನಂತರ ಅಲ್ಲಿ ಅಂದ್ರಗಡ್ಡಮ್ಮ ದೇವರಿಗೆ ಮಹಾಮಂಗಳಾರತಿ ಆದ ನಂತರ ನಾವು ತಮ್ಮ ಮನೆಗೆ ತಮ್ಮ ತಂದಿರ್ತಕ್ಕಂಥ ಒಂದು ವಿಧಾನನ ಲಕ್ಕೆ ಇದನ್ನು ತಾಂಡು ನಾವು ಮನೇಲಿ ಹೋಗಿ ಪೂಜೆ ಮಾಡ್ಕೊಂಡು ಇದನ್ನು ಅದ್ದೂರಿಯಾಗಿ ನಾವು ಸಂಭ್ರಮಿಸ್ತೀವಿ. ಈ ಸಂದರ್ಭದಲ್ಲಿ ಲೋಕೇಶ್, ಪದ್ಮೇಗೌಡ, ಹರೀಶ್, ವಸಂತ್ ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನ ಕಡಿಮೆ ಮಾಡುವ ಮೂಲಕ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ದೀಪಾವಳಿ ಸಂಭ್ರಮವನ್ನ ಇಮ್ಮಡಿಗೊಳಿಸಿದೆ ಎಂದು ಹಾಸನ ನಗರ ಹಾಗೂ ಗ್ರಾಮಾಂತರ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು.
ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ 12 ರೂಪಾಯಿ ಹಾಗೂ ಡೀಸೆಲ್ ಬೆಲೆ 17 ರೂಪಾಯಿ ಕಡಿಮೆಯಾಗಲಿದೆ. ದೀಪಾವಳಿ ಹಬ್ಬಕ್ಕೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಕಡಿಮೆ ಮಾಡಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ ಜೈಕಾರ ಕೂಗಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಾಚರಣೆ ಆಚರಿಸಲಾಯಿತು. ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯನ್ನ ಗಣನೀಯವಾಗಿ ಇಳಿಕೆ ಮಾಡೋದು ಇವತ್ತು ದೀಪಾವಳಿಗೆ ಸಾರ್ವಜನಿಕರಿಗೆ ನೀಡಿದಂಥ ನಮಗೆ ಒಂದು ಉಡುಗೊರೆ ಅಂತ ಹೇಳ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸಹ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸುಮಾರು 2,000 ಕೋಟಿ ಬೊಕ್ಕಸಕ್ಕೆ ಹೊರೆ ಆದರೂ ಸಹ ಸಾಮಾನ್ಯ ಜನರಿಗೆ ಒಳ್ಳೆಯದಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಡೀಸೆಲ್ ಹಾಗೂ ಪೆಟ್ರೋಲ್ ಬಳಕೆಯನ್ನು ಇಳಿಕೆ ಮಾಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಸಾರ್ವಜನಿಕರ ಪರವಾಗಿ ನಮ್ಮ ಹಾಸನ ನಗರ ಹಾಗೂ ಗ್ರಾಮಾಂತರ ಮಂಡಲದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೀವಿ. ದೀಪಾವಳಿ ಹಬ್ಬವೆಂದ್ರೆ ಚಿಣ್ಣರಿಗೆ ಸಂಭ್ರಮ. ಅದರಲ್ಲೂ ಈ ಹಬ್ಬಕ್ಕೆ ಪಟಾಕಿ ಖರೀದಿಗೆ ಗ್ರಾಹಕರು ಮುಗಿಬೀಳುತ್ತಿದ್ದ ಕ್ಷಣ ನಮ್ಮ ಕಣ್ಣೆದುರಲ್ಲೇ ಕಾಣುತ್ತಿತ್ತು. ಆದರೆ ಇದೀಗ ನಿರಾಸಕ್ತಿ ತುಂಬದೆದ್ದು ವ್ಯಾಪಾರಸ್ಥರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಆದರೆ ಈಗ 2 ವರ್ಷದಿಂದ ಬಂದ ಮಹಾಮಾರಿ ಕೊರೋನಾ ವೈರಸ್ ಆಘಾತದಿಂದ ಜನರು ಪಟಾಕಿ ಆಚರಿಸುವುದಿರಲಿ, ಹಬ್ಬಕ್ಕೂ ನಿರಾಸಕ್ತಿ ತೋರಿಸುತ್ತಿರುವುದು ಸುಳ್ಳಲ್ಲ. ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಸುಮಾರು 10 ಪಟಾಕಿ ಅಂಗಡಿಗಳಿದ್ದು ಎಲ್ಲದರಲ್ಲೂ ಪಟಾಕಿ ಕೇವಲ ಪ್ರದರ್ಶನಕ್ಕೆ ಮಾತ್ರ ಇಟ್ಟಂತಾಗಿದೆ. ಗ್ರಾಹಕರ ಸಂಖ್ಯೆಯೂ ಕಡಿಮೆಯಾಗಿದ್ದು ವ್ಯಾಪಾರಸ್ಥರು ದಿಗ್ಭ್ರಮೆಯಾಗಿದ್ದಾರೆ. ಇದೇ ವೇಳೆ ಮಾತನಾಡಿದ ಪಟಾಕಿ ಅಂಗಡಿಯ ಮಾಲೀಕ ನಿಂಬೆಹಣ್ಣು ಶ್ರೀಧರ್, ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಪಟಾಕಿ ಅಂಗಡಿ ಇಟ್ಟು ವ್ಯಾಪಾರ ಮಾಡುವ ಉದ್ದೇಶದಿಂದ ಸಾಕಷ್ಟು ಬಂಡವಾಳ ಹಾಕಿ ಪಟಾಕಿ ಖರೀದಿ ಮಾಡಿದ್ದೇವೆ. ಅದರಂತೆ ದೀಪಾವಳಿ ಹಬ್ಬಕ್ಕೆ ಸಾಕಷ್ಟು ಗ್ರಾಹಕರು ಬರುವ ನಿರೀಕ್ಷೆ ಇಟ್ಟುಕೊಂಡಿದ್ದೆವು. ಆದರೆ ಗ್ರಾಹಕರ ನಿರಾಸಕ್ತಿಯು ಅಥವಾ ಹಬ್ಬ ಮಾಡಲು ಜನರಿಗೆ ಉತ್ಸಾಹ ಇಲ್ಲದೆ ಇರುವುದು ಪಟಾಕಿ ಖರೀದಿಯಲ್ಲಿ ಜನರು ಹಿಂದೇಟು ಹಾಕುತ್ತಿದ್ದಾರೆ. ಕಳೆದ ಕೋವಿಡ್ ಸಮಯದಿಂದಲೂ ಕೂಡ ಹಬ್ಬದ ಸಮಯದಲ್ಲಿ ಪಟಾಕಿಯನ್ನ ಕೊಳ್ಳಲು ಯಾರೂ ಮುಂದೆ ಬರುತ್ತಿಲ್ಲ. ಹಬ್ಬಕ್ಕೆ ಇನ್ನು 1 ದಿನ ಬಾಕಿ ಇರುವುದರಿಂದ ಗ್ರಾಹಕರು ಬರುವ ನಿರೀಕ್ಷೆ ಇಟ್ಟುಕೊಂಡಿದ್ದು ಹಾಕಿದ ಬಂಡವಾಳವಾದರೂ ವಾಪಸ್ ಬಂದರೆ ಸಾಕು ಎಂದರು. ಸ್ವಲ್ಪ ವ್ಯಾಪಾರ ಕಮ್ಮಿ ಆಗಿದೆ, ಆದರೂ ಮಳೆ ತುಂಬ ಇದೆ, ವ್ಯಾಪಾರಗಳು ತುಂಬ ಕಮ್ಮಿ ಆಗಿದೆ, ವೆಯ್ಟ್ ಎಲ್ಲ ಜಾಸ್ತಿ ಆಗಿದೆ. ಈಗ ಆ್ಯಕ್ಚುಲಿ ಹೇಗೆ ಅಂತ ಕೂಡ ಗೊತ್ತಿಲ್ಲ. ಇನ್ನು ನಾಳೆ ಹಬ್ಬ ಇರೋದ್ರಿಂದ ಹೇಗಾಗುತ್ತೆ ಬಿಸ್ನೆಸ್ ಅಂದರೆ ಸಂಜೆನೇ ಗೊತ್ತಾಗುತ್ತೆ. ಹಾಕಿದ್ದೀವಿ, ಧೈರ್ಯ ಮಾಡಿ ಹಾಕಿದ್ದೀವಿ, ಹೇಗಾಗುತ್ತೆ ಬರ್ತಾ ಇದ್ದಾರೆ ಆದಷ್ಟು. ಹಾಸನ ಜಿಲ್ಲೆಯಲ್ಲಿ ಗುರುವಾರ ಹೊಸದಾಗಿ 7 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದ್ದು ಒಟ್ಟು ಸೋಂಕಿತರ ಸಂಖ್ಯೆ 1,11,771ಕ್ಕೆ ಏರಿಕೆಯಾಗಿದೆ. ಹಾಸನ ಕೋವಿಡ್ ಜಿಲ್ಲಾಸ್ಪತ್ರೆ ಮತ್ತು ಕೋವಿಡ್ ಕೇರ್ ಸೆಂಟರ್ನಲ್ಲಿ 153 ಸಕ್ರಿಯ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದು ತೀವ್ರನಿಗಾ ಘಟಕದಲ್ಲಿ 4 ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೃತರ ಸಂಖ್ಯೆ ಒಟ್ಟು 1,375 ಆಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ತಿಳಿಸಿದ್ದಾರೆ. ಪತ್ತೆಯಾದ ಕೊರೋನಾ ಸೋಂಕು ಪ್ರಕರಣಗಳಲ್ಲಿ ಆಲೂರು 1, ಅರಕಲಗೂಡು 2, ಚನ್ನರಾಯಪಟ್ಟಣ 1, ಹಾಸನ 3 ಸೇರಿ ಒಟ್ಟು 7 ಆಗಿದೆ ಎಂದು ವಿವರಿಸಿದರು. HCN ನ್ಯೂಸ್ ಹಾಸನ್. ಈಗ ಸಂಕ್ಷಿಪ್ತ ಸುದ್ದಿಗಳು. ಅರಕಲಗೂಡು ತಾಲೂಕು ರಾಮನಾಥಪುರ ಹೋಬಳಿಯಲ್ಲಿ ಸುರಿದ ಭಾರೀ ಮಳೆಯಿಂದ ಕಾಳೆನಹಳ್ಳಿ, ಜಿಟೇನಹಳ್ಳಿ, ಬಸವಾಪಟ್ಟಣ, ಬಸವನಹಳ್ಳಿ, ಬೂದಿನೂರು ಗ್ರಾಮಗಳ ಸುತ್ತಮುತ್ತಲಿನ ಕೆರೆಕಟ್ಟೆಗಳು ತುಂಬಿ ಹರಿದ ಪರಿಣಾಮ ಅಡಿಕೆ ತೋಟಗಳಿಗೆ ಭಾರೀ ಪ್ರಮಾಣದಲ್ಲಿ ನೀರು ನುಗ್ಗಿ ಬೆಳೆ ಹಾನಿಯಾಗಿದ್ದು ಪರಿಣಾಮ ಸ್ಥಳಕ್ಕೆ ರಾಜಸ್ವ ನಿರೀಕ್ಷಕ ಸಿ ಸ್ವಾಮಿ ಭೇಟಿ ನೀಡಿದರು. ನಂತರ ಮಾತನಾಡಿದ ಅವರು, ರಾಮನಾಥಪುರ ಹೋಬಳಿಯಲ್ಲಿ ಸತತವಾಗಿ 1 ತಿಂಗಳಿನಿಂದ ಭಾರೀ ಮಳೆ ಸುರಿಯುತ್ತಿರುವುದರಿಂದ ಅಂದಾಜು ಸುಮಾರು 200ರಿಂದ 250 ಎಕರೆ ಅಡಿಕೆ ತೋಟಗಳಿಗೆ ನೀರು ನುಗ್ಗಿ ಬಾಳೆ, ಕಾಳುಮೆಣಸು, ಬೆಳ್ಳಿದ ಎಲೆ, ಅಡಿಕೆ ಮರಗಳಿಗೆ ತುಂಬಾ ಹಾನಿಯಾಗಿದ್ದು ಇಂದು ಹಾನಿಯಾಗಿರುವ ಪ್ರದೇಶಕ್ಕೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲಿಸಲಾಗಿದ್ದು ಇಂದೇ ಕಡತ ತಯಾರಿಸಿ ಪರಿಹಾರ ನೀಡುವ ಸಲುವಾಗಿ ತಹಸೀಲ್ದಾರ್ ಅವರಿಗೆ ವರದಿ ಸಲ್ಲಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಉಪ ತಹಸೀಲ್ದಾರ್ ರವಿ, ತೋಟಗಾರಿಕೆ ಅಧಿಕಾರಿ ತಾರಾನಾಥ್, ಗ್ರಾಮ ಲೆಕ್ಕಾಧಿಕಾರಿಗಳಾದ ಮದನ್ ಯಾದವ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಅರಕಲಗೂಡು. ಸುಮಾರು ತೋಟ ಹಾನಿಯಾಗಿದೆ. ತೋಟದಲ್ಲಿ ಸುಮಾರು ನೀರು ನಿಂತಿದೆ ನೋಡಿ. ಇಲ್ಲಿ ನೀರುಗಳು ತುಂಬಿ ಇವತ್ತು ವೀಳ್ಯದೆಲೆ ಮತ್ತೆ ಮೆಣಸು, ಬಾಳೆ ಮತ್ತೆ ಅಡಿಕೆ ತುಂಬಾ ಹಾನಿಯಾಗಿದೆ. ಸುಮಾರು ನಮ್ಮ ರಾಮನಾಥಪುರ ಹೋಬಳಿಲಿ ಒಂದು 200ರಿಂದ 250 ಎಕರೆಷ್ಟು ಇವತ್ತು ತುಂಬಾ ಹಾನಿಯಾಗಿದೆ. ಅದಕ್ಕೆ ಇವತ್ತು ನಾವು ತೋಟಗಾರಿಕೆ ಇಲಾಖೆಯವರು ಮತ್ತು ನಾವು ಜಂಟಿ ಸಮೀಕ್ಷೆ ಮಾಡಿ ಇವತ್ತು
ಎಲ್ಲೆಲ್ಲೂ ಏನೇನಾಗಿದೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಪರಿಶೀಲನೆ ಮಾಡಿ ಮಾನ್ಯ ತಹಸೀಲ್ದಾರ್ಗೆ ವರದಿ ನೀಡಿ ಸರ್ಕಾರದಿಂದ ಪರಿಹಾರನ ಕೊಡಿಸ್ಕೊಡ್ತೀವಿ. ಹಸನು ಕೊಚ್ಚೋಗೈತೆ ಮೇಸಪ್ ಬಂದ ಹಸನು ಸಿಕ್ಕಿಲ್ಲ ಕೈಗೆ, ಹಂಗಾಗಿ ಅನಾಹುತ ಭಾರಿ ನಷ್ಟ ಅನುಭವಿಸ್ತೀವಿ ದಿವಸ 3 ದಿವಸದಿಂದ. ಹಾಗಾಗಿ ನಿಮ್ಮಲ್ಲಿ ನಾವು ಒಂದು ತಡೆಗೋಡೆ ಮಾಡಿಕೊಡಿ ಅಂತ ಪರಿಹಾರನ ನಾವು ಕೇಳ್ತಾ ಇದ್ದೀವಿ. ಇವತ್ತು ತಡೆಗೋಡೆ ಕೇಳ್ತಾರೆ, ಅದಕ್ಕೆ ನಾವು ಸಂಬಂಧಪಟ್ಟ ನೀರಾವರಿ ಇಲಾಖೆಗೆ ನಾವು ಪತ್ರ ಮುಖೇನ ಬರೆದು ಮಾನ್ಯ ತಹಸೀಲ್ದಾರ್ಗಳಿಂದ ಅವರಿಗೆ ಸೂಚನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾಸಗಿ ವ್ಯಾಪಾರಸ್ಥರೊಂದಿಗೆ ಶಾಮೀಲಾಗಿರುವ ಸರ್ಕಾರ, ರೈತರು ಬೆಳೆದ ಮೆಕ್ಕೆಜೋಳ ಖರೀದಿಗೆ ಮೀನಾಮೇಷ ಎಣಿಸುತ್ತಿರುವ ಸರ್ಕಾರ, ರೈತರಿಂದ ನೇರ ಖರೀದಿಗೆ ಕೆಎಂಎಫ್ಗೆ ಅನುಮತಿ ನೀಡಲು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಒತ್ತಾಯ. ಹಾಸನ ನಗರಸಭೆ ವತಿಯಿಂದ ದೀಪಾವಳಿ ಕೊಡುಗೆಯಾಗಿ ಅಮೃತ್ ಯೋಜನೆ ಅರ್ಪಣೆ. ಇಂದಿನಿಂದಲೇ ಕೆಲ ಭಾಗಗಳಿಗೆ ಹೇಮಾವತಿ ನೀರು ಪೂರೈಕೆ. ಇನ್ನೊಂದು ತಿಂಗಳಲ್ಲಿ ಸಂಪೂರ್ಣ ನಗರಕ್ಕೆ ಯೋಜನೆ ಅನ್ವಯ. ಶಾಸಕ ಪ್ರೀತಂ ಗೌಡ ಭರವಸೆ. ಹಾಸನ ನಗರದಲ್ಲಿನ ಕಾಮಗಾರಿಗಳ ಕಳಪೆ, ಫುಟ್ಪಾತ್ನಲ್ಲಿ ಫುಡ್ ಕೋರ್ಟ್ ನಿರ್ಮಾಣಕ್ಕೆ ಜೆಡಿಎಸ್ ವಿರೋಧ. ಸರಿಪಡಿಸದಿದ್ದಲ್ಲಿ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸ್ವರೂಪ್.